ನೀಳವೇಣಿಯೇ ನಮ್ಮ ಮೂಲರಾಮ ನೀಳವೇಣಿಯೇ ನಮ್ಮ ಮೂಲರಾಮರು ಮನದಾಳದಿ ಪ್ರೇರೇಪಿಸಿರಲು ಮನದಾಳದಿ ಪ್ರೇರೇಪಿಸಿರಲು ನಾಳೆ ಶ್ರೀಗದ್ದುಗೆ ಏರೆ ನಿಶ್ಚಯವೈದೆ ನಾಳೆ ಶ್ರೀಗದ್ದುಗೆ ಏರೆ ನಿಶ್ಚಯವೈದೆ ಲೀಲೆಯಿಂದೊಪ್ಪಿಗೆ ನೀಡು ಸರಸ್ವತಿ. ಏನ್ ಸ್ವಾಮಿ? ವೈದಿಕ ಪ್ರಕ್ರಿಯೆಯಲ್ಲಿ ಬ್ರಹ್ಮಚರ್ಯ, ಗಾರ್ಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವು 4 ಆಶ್ರಮಗಳು. ಸರಿ. ವರ್ಣಾಶ್ರಮ ಧರ್ಮಕ್ಕೆ ತಾಯಿ ಬೇರಿನಂತಿರುವುದೇ ಆಶ್ರಮಗಳು. ಆಶ್ರಮ ಧರ್ಮ ಯಾವನಿಗಿಲ್ಲ ಅವನಿಗೆ ವರ್ಣಧರ್ಮವೂ ಇಲ್ಲ. ಸುಮ್ಮನೆ ಜಾತಿಯನ್ನು ಗುರುತಿಸುವುದಕ್ಕೆ ಬೇಕಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಹೇಳಬಹುದಷ್ಟೆ ಅಷ್ಟೇ. ಆದರೆ ಇದು ಉಳಿಯುವುದು ಆಶ್ರಮ ಧರ್ಮದಲ್ಲಿ. ಇಂದಲ್ಲ ನಾಳೆಯಾದರೂ ನಾನು ನೀನು ಅಗಲಿಕ್ಕೆ ಬೇಕು ಸಂಸಾರದಿಂದ. ಇಂದಲ್ಲ ನಾಳೆಯಾದರೂ. ಸರಿ ಸರಿ. 60ನೇ ವರ್ಷಕ್ಕೆ ಷಷ್ಠ್ಯಬ್ಧಿ ಪೂರ್ತಿ ಮಾಡಿ ಮಾರ್ಕಾಂಡೆಯ ಹವನವನ್ನು ತೀರಿಸಿ ಸತಿಪತಿಯರು ಆಮೇಲೆ ಬೇರೆ ಇರಬೇಕು ವಾನಪ್ರಸ್ಥ. ಸನ್ಯಾಸ ಯಾವಾಗ ಬರ್ತದೋ ದೈವಾನುಗ್ರಹದಿಂದ ಅದು ಗೊತ್ತಿಲ್ಲ, ಅದು ಭಗವದಿಚ್ಛೆ. ಈಗ ಬ್ರಹ್ಮಚರ್ಯ ಮುಗಿಸಿ ಗೃಹಸ್ಥಾಶ್ರಮದಲ್ಲಿ ನಾನು ಬದುಕುತ್ತಾ ಇದ್ದೇನೆ, ನೀನು ನನ್ನೊಂದಿಗೆ. ಆದ್ರೆ ಒಂದಿದೆ. ಏನು? ವಾನಪ್ರಸ್ಥ ಇಲ್ಲದೇನೆ ಸನ್ಯಾಸ ಬಂದ್ರೆ ಹೆಮ್ಮೆ ಪಡಬೇಕಂತ. ಯಾಕೆ ಹೆಮ್ಮೆ ಪಡಬೇಕು? ಏನೋ ಹಿಂದಿನ ಜನ್ಮದ ಸಂಸ್ಕಾರ. ಯೋಗೇಶ್ವರನಾದಂತಹ ಶ್ರೀಕೃಷ್ಣ ಅಪ್ಪಣೆ ಮಾಡ್ತಾನೆ ಅರ್ಜುನಿಗೆ. ಯೋಗ ಭ್ರಷ್ಟತೆ ಬಂದಾಗ ಆ ಜೀವನು ಈ ಪ್ರಪಂಚದಲ್ಲಿ ಹುಟ್ಟಿಕೊಳ್ತಾನೆ. ಹೇಗೆ? 2 ವಿಧವಾಗಿ. ಒಂದೋ ಶ್ರೀಮತೆಗೆ, ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಅದಲ್ಲದಿದ್ರೆ ಜ್ಞಾನಿಗಳ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಏನಪ್ಪಾ ಭಗವಂತನಿಗೆ ಸಂದೇಹ ಇದೆಯೋ? ಒಂದೋ ಅಲ್ಲಿ, ಅಲ್ಲದಿದ್ರೆ ಇಲ್ಲಿ. ಹಾಗಲ್ಲ. ಯೋಗ ಭ್ರಷ್ಟತ್ವಕ್ಕೆ 2 ಮಾರ್ಗ ಅಂತ. ಒಂದು ವಿಶ್ವಾಮಿತ್ರನ ಕಥೆ ಹಾಗೆ, ಮೇನಕೆ ಹೌದು ಹಾಗೆ. ಕಾಮ ಕಾಂಚನ ಹತ್ತಿರ ಬಂದಾವಾಗ ಯೋಗಿಯೂ ಭೋಗಿಯಾಗಿ ಬಿಡ್ತಾನೆ. ಈ ಭ್ರಷ್ಟತ್ವ ಬಂದ್ರೆ ಶ್ರೀಮತೆಗೆ, ಆ ವಾಸನೆಯನ್ನೆಲ್ಲ ತೀರಿಸುವುದಕ್ಕೆ ಬೇಕಾದಂತಹ ಭೋಗರೂಪವಾದಂತಹ ಇಂದ್ರನ ಮನೆಯಲ್ಲೇ ಇರ್ತಾನ. ಇನ್ನೊಬ್ಬ ಹಾಗಲ್ಲ, ಪ್ರಾಕೃತಿಕವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಸಿದ್ಧಿ ಆಗುವುದಕ್ಕಿಂತ ಮೊದಲೇ ದೇಹ ಬಿದ್ದು ಹೋಗ್ತದೆ. ಅಂಥವನು ಜ್ಞಾನಿಯ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಹಾಗಾಗಿ ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಜೀವಾತ್ಮನ ವಯಸ್ಸನ್ನು ಲೆಕ್ಕ ಹಾಕುವುದೇ ಹೊರತು ದೇಹದ ವಯಸ್ಸನ್ನು ಲೆಕ್ಕ ಹಾಕುವುದಿಲ್ಲ. ಈಗ ಅಂತಹ ಸುಯೋಗ ನಿನ್ನ ಪತಿಯಾದ ನನಗೆ ಬಂದದ್ದು. ನನಗೆ ಅರ್ಥವಾಗಲಿಲ್ಲ. ಮಹಾಸನ್ನಿಧಾನ ನಿನ್ನೆ ನನ್ನನ್ನು ಕರೆಸಿಕೊಂಡು ಅಪ್ಪಣೆ ಮಾಡಿದ್ದು. ಏನೆಂದು? ನಿನ್ನಲ್ಲಿ ನಾನು ಹೇಳಲಿಲ್ಲ. ನೀವು ಊಟ ಮಾಡಿ ಮಲಗಿ ಅಂತ ಹೇಳಿದನಲ್ಲ ಅಷ್ಟೇ. ನನಗೆ ಸಾಕಷ್ಟು ಹೊಟ್ಟೆ ತುಂಬಿಯದೆ ಮಠದಿಂದ ಅಂತ ಹೇಳಿದ್ದೇನೆ. ಅದು ಇದೇ ವಿಷಯ. ನಾನೇ ಶಿಷ್ಯನಾಗಬೇಕಂತೆ ಮಠಕ್ಕೆ. ಏನಂದ್ರಿ? ನಾನು ಸನ್ಯಾಸಕ್ಕೆ ಸಿದ್ಧನಾಗಬೇಕಂತೆ ಸ್ವಾಮಿ. ಈಗ ಅಲ್ವೇ, ಇವತ್ತು ಕತ್ತಲೆ ಒಳಗಲ್ಲ. ನನ್ನ ಒಪ್ಪಿಗೆ ಕೇಳಿದ್ದಾರೆ ಸನ್ನಿಧಾನದವರು. ಹಾಗಾಗಿ ಪೂರ್ವಾದಿ ಮಠದ ಉತ್ತರಾಧಿಕಾರಿಯಾಗಿ ನಿನ್ನ ಪತಿಯಾದಂತಹ ವೆಂಕಟನಾಥ ನಾಳೆ ಸನ್ಯಾಸಿ ಆಗ್ತಾನೆ. ಆದರೆ ಹೆಂಡತಿಯಾದ ನೀನು ಒಂದು ಸಂತೋಷದಿಂದ ಬೀಳ್ಕೊಡ್ಬೇಕು. ಅದಕ್ಕೆ ನಾನು ಮೊದಲು ಹೇಳಿದ್ದು, ಇಂದಲ್ಲ ನಾಳೆ ಒಪ್ಪಿಗೆ ಕೊಡ್ಲಿಕ್ಕೆ ಬೇಕು ಹೆಂಡತಿ. ಆವಾಗ ನೀನು ವಾರ್ಧಕ್ಯಕ್ಕೆ ಬಂದಿರ್ತೀಯ ಅಂತ ಒಂದು ವಿಶೇಷವೇ ಹೊರತು ಬೇರೇನೂ ಇಲ್ಲ. ಈಗ ಶಾರೀರಿಕ ವಾರ್ಧಕ್ಯ ಬಂದ್ರೇನೇ ವಾರ್ಧಕ್ಯ ಅಂತ ಏನಿಲ್ಲ. ನಮ್ಮ ಮನಸ್ಸಿಗೆ ವಾರ್ಧಕ್ಯ ಬರುವುದು ಅಂತ ಒಂದು ಉಂಟು. ಇನ್ನು 10 ವರ್ಷ ಕಳೆದು ಬರಬೇಕಾದದ್ದನ್ನು 10 ವರ್ಷ ಮೊದಲು ನೀನು ತಥಾಸ್ತು ಅಂತ ಹೇಳಿದ್ರೆ ಪರಮಾನಂದ. ಆವಾಗ ನೀನು ಕೇಳುವಿ ನನಗೇನು ಗತಿ ಅಂತ.
ಅಲ್ವೇ? ಅದಕ್ಕೆ ಮೊದಲಿಂದ ನನ್ನ ಒಂದು ಉತ್ತರ ಉಂಟು. ನಿನಗೆಂದೇನು, ನನಗೆಂದೇನು, ಎಲ್ಲರಿಗೂ ಒಬ್ಬನೇ ಗತಿ, ಭಗವಂತ ಶ್ರೀಹರಿ. ಇನ್ನು ಇಡೀ ನಮ್ಮ ಸಮಾಜ ನಮ್ಮಲ್ಲಿ ಇದ್ದಾಗ ನಮಗೆ ನಾವೇ ಗತಿ, ಕೈಯಲ್ಲಿ ಏನೂ ಇಲ್ಲದಿದ್ದಾವಾಗ ನಮಗೆ ಮೊದಲಿಂದಲೂ ಶ್ರೀಮಠವೇ ಗತಿ. ಹೌದಲ್ಲ? ಹೌದು. ಹಾಗಿರುವಾಗ ನೀನು ನಿರ್ಗತಿಗಳಾಗೋದಿಲ್ಲ. ನನ್ನ ಅಣ್ಣ ಇದ್ದಾನಲ್ಲ, ನಿನಗೆ ಗೊತ್ತು, ನಿನ್ನ ಭಾವನವರು. ಹೌದು. ಅವನು ಸಂಸಾರವನ್ನು. ಮಗನಿದ್ದಾನಲ್ಲ, ಮಗನಿಗೆ ಶ್ರೀಮಠದಿಂದ ನಾಳೆ ಉಪನಯನ ಮಾಡಿಸ್ತಾರೆ. ನಾನಿದ್ದೇ ಮಾಡ್ತೇನೆ. ನೀವಿಬ್ರು ಮಠದ ಅಪ್ಪಣೆಯ ಹಾಗೆ ನನ್ನ ಅಣ್ಣನಿಂದ ಪರಿಪಾಲಿಸಲ್ಪಟ್ಟು ಬಹಳ ದೂರದಿಂದ ಆಧ್ಯಾತ್ಮಿಕವಾಗಿ ನನ್ನಲ್ಲಿ ಪತಿ ಸಂಬಂಧವನ್ನು ಇಟ್ಟುಕೊಂಡು, ಆಧ್ಯಾತ್ಮಿಕ ಪತಿ ಸಂಬಂಧ, ವ್ಯಾವಹಾರಿಕವಾದಂತಹ ಗಂಡ ಎಂಬ ಸಂಬಂಧ ಅಲ್ಲ, ಇರಲಿಕ್ಕೆ ಒಪ್ಪಬೇಕು. ಹಾಗೆ ಒಪ್ಪಿದರೆ ಧನ್ಯೋ ಗೃಹಸ್ಥಾಶ್ರಮ ಅಂತ ನಾ ಸಂತೋಷ ಪಡ್ತಾ ಇದ್ದೇನೆ. ಒಪ್ಪಿಗೆ ಕೊಡ್ತೀಯಾ? ಸ್ವಾಮಿ, ವಿದ್ವಾಂಸರಾದಂತಹ ನೀವು ನನ್ನ ಮನ ಮುಟ್ಟುವಂತಹ ಮಾತುಗಳನ್ನೇನು ಆಡಿದ್ರಿ. ಇದನ್ನು ಅಂಗೀಕರಿಸುವ ಎತ್ತರಕ್ಕೆ ನಾನು ಏರಿದವಳಲ್ಲ ಸ್ವಾಮಿ. ಯಾಕೆಂದ್ರೆ ಇರುವ ಮಗ ಲಕ್ಷ್ಮೀನಾರಾಯಣ, ಅವನೊಂದಿಗೆ ನಿಮ್ಮನ್ನಗಲಿ ಕುಂಕುಮ ಇದ್ದ ವಿಧವೆಯಾಗಿ ಬಾಳುವುದಕ್ಕೆ ನಾನಿಷ್ಟಪಡೋದಿಲ್ಲ. ನನ್ನನ್ನು ತೊರೆಯುವುದಕ್ಕೆ ನೀವು ಸಿದ್ಧರಾಗಿರಬಹುದು, ನಿಮ್ಮನ್ನು ಮರೆತಿರುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗ್ತಾ ಇಲ್ಲ. ದಮ್ಮಯ್ಯ, ಬೇಡ ಬೇಡ, ಸನ್ಯಾಸ ದೀಕ್ಷೆಗೆ ತಾವು ಒಪ್ಪಿಕೊಳ್ಳುವುದಕ್ಕೆ ನನ್ನ ಬರೇ ಗ್ರಾಮೀಣ ಹೆಂಗಸಿನ ಹಾಗೆ ಮಾತಾಡ್ತಿ. ಕೂಡುದು. ಯಾಕೆ ಕೂಡುದು? ನಿಮ್ಮನ್ನು ಬಿಟ್ಟಿರ್ಲಾರೆ ನಾನು. ಕೂಡುದು ಕೂಡುದು ಹಾಗೆ ಒತ್ತಾಯ ಮಾಡಬೇಡ. ಮತ್ತೆ ಬೇಕಿದ್ರೆ ಇನ್ನೂ ಸಾವಕಾಶ. ತಿಳಿತಾ ಇಲ್ವಾ? ನಮ್ಮೆಲ್ಲರನ್ನೂ ನೋಡಿಕೊಳ್ಳುವವರು ಯಾರು? ಗುರುಗಳು. ಗುರುಗಳು. ಈಗ ನಾಳೆಗೆ ನಾನು ಏರುವ ಪೀಠ ಯಾವುದು? ಗುರುಪೀಠ. ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳನ್ನು ಸಾಕಿದ ನಿನ್ನ ಗಂಡ ವೆಂಕಟನಾಥನಾಗುವುದಕ್ಕಿಂತ ಈ ಪ್ರಪಂಚದ ಸಕಲ ಜೀವರ ಕಲ್ಯಾಣಕಾರಕವಾದಂತಹ ಒಂದು ಬೃಹತ್ತಾದಂತಹ ವ್ಯಕ್ತಿತ್ವವನ್ನು ಸ್ಥಾಪಿಸಿದಲ್ಲಿ ನೀನು ಸಂತೋಷ ಪಡಲಿಕ್ಕೆ ಬೇಕು. ತಿಳಿತೋ ಇಲ್ವಾ? ಇರ್ಲಿ. ಮತ್ತೆ ಆದ ಕಾರಣ ಬಿಟ್ಟೇನು ಹೋಗೋದಿಲ್ಲ. ಸನ್ಯಾಸಿ ಆದ್ರೂ ಇದೇ ಊರಿನಲ್ಲಿ ಇರ್ತೇನೆ. ಬಿಟ್ಟು ಹೋಗುವುದು ಹೇಗೆ? ಈಗ ಗುರುಗಳು ಬಿಟ್ಟು ಹೋಗ್ತಾರಂತೆ, ಅದು ನನಗೆ ನೋವು. ರಾಮ ರಾಮ. ಅಂದ್ರೆ ದೇಹತ್ಯಾಗ ಮಾಡ್ತೇನೆ ಅಂತ ಅಪ್ಪಣೆ ಮಾಡಿದ್ರು. ಹಾಗಾಗಿ ನೀನು ಒಪ್ಪಿಗೆ ಕೊಡಬೇಕು. ಆದ್ರೆ ಒಂದೇ ಸಲ ಉದ್ವೇಗದಿಂದ ಈಗ ನೀನು ಒಪ್ಪುತ್ತಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ನಿಧಾನವಾಗಿ ಆದರೂ ಕೂಡ ನೀನು ಒಪ್ಪುತ್ತಿ ಅಂತ ನನಗೆ ವಿಶ್ವಾಸ ಉಂಟು. ನಿನ್ನ ಸಂಸ್ಕಾರ ಅಂಥದ್ದು. ಈಗ ಸದ್ಯ ಇವತ್ತು ಬರ್ತೇನೆ ಅಂತ ಹೇಳಿದ್ದೇನೆ ಗುರುಗಳಲ್ಲಿಗೆ. ನಾ ಹೋಗಿ ಬರ್ತೇನೆ. ನಾ ಬರುವಲ್ಲಿವರೆಗೆ ನೀನು ಆಲೋಚಿಸು. ಗುರುಗಳೇ ಬಂದಿಯೇನಪ್ಪ? ಸಿದ್ಧವಾಗಿಯೇ ಬಂದೆ, ಎರಡು ಯೋಜನೆ ಇಲ್ಲವೆಂದು. ಮಹಾ ಸನ್ನಿಧಾನ ಅವಧರಿಸ್ಬೇಕು. ಹೇಳಪ್ಪ. ಕೈ ಹಿಡಿದವಳಲ್ಲಿ, ನೆಂಟರಿಷ್ಟರಲ್ಲಿ ಎಲ್ಲ ಕೇಳಿದರೆ ಸಮ್ಮತಿ ಪಡೆದು ಸನ್ನಿಧಾನದ ಪೀಠಕ್ಕೆ ಏರೋದು ಕುಂಟೆ ಪರಾಕೆ. ಎಲ್ಲರ ಒಪ್ಪಿಗೆ ಇಂಥ ವಿಷಯದಲ್ಲಿ ಸಿಗುವುದಕ್ಕೆ ಸಾಧ್ಯ. ಪೂರ್ವಾಶ್ರಮದಲ್ಲಿ ಸನ್ನಿಧಾನಕ್ಕೂ ಈ ಅನುಭವ ಇರಬಹುದು. ಸಾಕಷ್ಟು ಅನುಭವಿಸಿದ್ದುಂಟು, ನೆನಪಾಗ್ತದೆ. ಹೆತ್ತ ತಾಯಿಯೂ ಮಗ ಸನ್ಯಾಸಿ ಆಗಲಿ ಅಂತ ಬಯಸುವುದಿಲ್ಲ. ಇಲ್ಲ. ಕೈ ಹಿಡಿದ ಹೆಂಡತಿಯೂ ಸನ್ಯಾಸಿ ಆಗಲಿ ಅಂತ ಬಯಸುವುದಿಲ್ಲ. ಇನ್ನೀಗ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿದ್ದರೆ ಅವರು ಕೂಡ ಅಪ್ಪ ಸನ್ಯಾಸಿ ಆಗಲಿ ಅಂತ ಬಯಸುವುದಿಲ್ಲ. ಅದಕ್ಕಾಗಿ ಇರಬೇಕು ಕೆಲವರು. ಈಗ ನಮ್ಮ ಶ್ರೀಮನ್ ಮಧ್ವಾಚಾರ್ಯರು, ಜಗದ್ಗುರುಗಳು ಅವರೆಲ್ಲ ಎಳೆಯ ಪ್ರಾಯದಲ್ಲಿಯೇ ಬಾಲ್ಯ ಸನ್ಯಾಸ ಸ್ವೀಕರಿಸಿದ್ದು ಇದಕ್ಕೆ ಇರಬೇಕು. ನಿಜ ನಿಜ. ಆದರೆ ನಮ್ಮ ಭಾಗಕ್ಕೆ ಗೃಹಸ್ಥಾಶ್ರಮದ ನಂತರ ಸನ್ಯಾಸ ಸ್ವೀಕರಿಸುವ ಒಂದು ಯೋಗ ಬಂದು ಹೋಗಿಯದು. ಹೆಂಡತಿಯೂ ಒಪ್ಪಲಿಲ್ಲ, ನೆರೆಕರೆಯವರು ಒಪ್ಪಲಿಲ್ಲ. ಮತ್ತೆ ಇಂಥ ವಿಷಯದಲ್ಲಿ ಮೀನಾ ಮೇಷ ಅಂತ ಎಣಿಸುತ್ತಾ ಕೂತುಕೊಳ್ಳೋದು ಸರಿಯಲ್ಲ. ನಮಗೆ ಮುಖ್ಯ ನಿನ್ನ ಒಪ್ಪಿಗೆ. ನಾನಂತೂ ಸಂಪೂರ್ಣ ಭೂಮಿಕೆಯಲ್ಲಿ ಸಿದ್ಧನಾಗಿದ್ದೇನೆ. ಸರ್ವಸಂಗ ಪರಿತ್ಯಾಗ ಮಾಡಿ ಎಲ್ಲ ಬಂಧವನ್ನೂ ಕಡಿದು ನನ್ನ ತನು ಮನ ಇದು ಸನ್ನಿಧಾನದಲ್ಲಿ ಅರ್ಪಿಸಿದ್ದೇನೆ. ಯಾವಾಗ ಅಪ್ಪಣೆ ಆಗ್ತದೆ ಆವತ್ತು ದೀಕ್ಷೆಯನ್ನು ಕರುಣಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಪರಿಮಳಾಚಾರ್ಯ, ನೀನು ಈ ಮಠಕ್ಕೆ ಆಚಾರ್ಯನಾಗುವಂತಹ ಒಂದು ಸಂದರ್ಭ ಇದು. ನಿನ್ನ ಬಂಧನಗಳನ್ನೆಲ್ಲ ಕಡಿದುಕೊಂಡು ಬಂದು ನಿಂತಿದ್ದೇನೆ, ಶುದ್ಧನಾಗಿದ್ದೇನೆ ಅಂತ ಹೇಳಿದೆಯಲ್ಲ, ನಮಗೆ ಸಮಾಧಾನವಾಯಿತು. ಮೂಲ ರಾಮನಿಗೆ ತೃಪ್ತಿ ಆಯಿತು. ಇನ್ನು ಮುಂದಿನ ಸಂಸ್ಕಾರ ಕಾರ್ಯಕ್ರಮ ನಿನಗೆ ದೀಕ್ಷೆ ಕೊಡುವಂಥದ್ದು. ಆದ್ರೆ ನೋಡಪ್ಪ, ನಾನು ನಾಳೆ ಸಮಾಧಿಯಾಗಿ ಲೋಕವನ್ನು ಬಿಟ್ಟು ಹೋಗುವನು. ಈ ದೊಡ್ಡ ಹೊಣೆಗಾರಿಕೆಯನ್ನು ನಿನಗೆ ವಹಿಸಿಕೊಟ್ಟ ಮೇಲೆ
ನಾಳೆ ಇದಕ್ಕೆ ಸಂಬಂಧಪಟ್ಟಂತಹ ಆತಂಕ ಏನಾದರೂ ನಿನಗೆ ಬಂದರೆ ಮನಸ್ಸಿನ ಮೂಲೆಯಲ್ಲಾದರೂ ಗುರುಗಳು ನನಗಿದು ಮಾಡಿ ಹಾಕಬಾರ್ದಾಗಿತ್ತು ಅಂತ ನೀ ಗ್ರಹಿಸಬಾರ್ದಲ್ಲ. ಅಂದರೆ ನಿನಗೆ ಅರ್ಥ ಆಗಲಿಲ್ಲ. ನಾನು ಮೊದಲೇ ಒಬ್ಬ ಶಿಷ್ಯನನ್ನು ಸ್ವೀಕಾರ ಮಾಡಿದ್ದೆ. ಬಂದ್ರೆ ಬಿಟ್ಟು ಕೊಡ್ತೇನಲ್ಲ. ನೀನು ಬಿಟ್ಟು ಕೊಡಬಹುದು, ಅಷ್ಟು ಹೊತ್ತಿಗೆ ಇಲ್ಲಿ ಆಗುವಂತಹ ಅನಾಹುತಗಳು ಆಗಿಯೇ ಆಗಬಹುದು ಅಂತ ನನಗೆ ಶಂಕೆ ಇದೆ. ಅಂದರೆ ಇಷ್ಟೇ, ಅವನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಬರುವವರೆಗೆ ನೀನು ಪೀಠದಲ್ಲಿರ್ತೀವಿ. ಅಷ್ಟು ಹೊತ್ತಿಗೆ ನಿನ್ನ ವಲಯವೊಂದು ನಿರ್ಮಾಣ ಆಗ್ತದೆ. ನಿನ್ನ ವ್ಯಕ್ತಿತ್ವ ಅತ್ಯಂತ ಆಕರ್ಷಕವಾದದ್ದು. ಬಂದವನು ಇಲ್ಲಿ ಅನಾಥನಾದಾಗ ಅವನಿಗೆ ಹಚ್ಚಿಕೊಡುವುದಕ್ಕೆ ಕೆಲವರು ಸಿದ್ಧರಾದರೆ ಸರಿ, ಪರಾಕೆ ಪೀಠ ತ್ಯಾಗ ಮಾಡೋದಕ್ಕಾಗೋದಿಲ್ಲ. ಮಾತ್ರ ಅಲ್ಲ, ಗೃಹಸ್ಥಾಶ್ರಮಿಯಾದಂತಹ ನಿನ್ನನ್ನು ಸನ್ಯಾಸಿಯನ್ನು ಮಾಡಿ ನಾನು ಹೊಸ ಪರಂಪರೆ ಸೃಷ್ಟಿಸ್ತಾ ಇದ್ದೀನಿ. ಇದು ಪ್ರಶ್ನಾತೀತವಾಗಬೇಕು. ಹೌದು, ನಾನು ತೀರ್ಮಾನ ಮಾಡಿದೆ, ನನ್ನ ಇಷ್ಟ, ಅದಕ್ಕಿಂಥ ಕಾರಣ ಇದೆ ಅಂತ ಹೇಳುವುದಕ್ಕೆ ನಾನಿಲ್ಲ. ಆದ್ರಿಂದ ನಿನ್ನ ಪೀಠಾರೋಹಣ ಸಮಾರಂಭ ಎಲ್ಲಿ ನಡೆಯುತ್ತದೆ ಗೊತ್ತಾ? ಎಲ್ಲಿ ನಡೆಯುತ್ತದೆ? ಚೋಳಮಂಡಲದ ಒಡೆಯ ತಂಜಾವೂರಿನ ರಾಜ ವಿಜಯರಾಘವನ ಆಸ್ಥಾನದಲ್ಲಿ. ಹೌದು, ವಿಜಯರಾಘವ ನಾಯಕ. ಅವನು ನಮಗೂ ನಾಯಕನೇ, ನಮ್ಮ ಶಿಷ್ಯವರ್ಗಕ್ಕೆ ಸೇರಿದವು. ಹೌದು ಹೌದು ಹೌದು. ರಾಜಮುದ್ರೆಯೇ ನಿನ್ನ ಈ ಪೀಠಾರೋಹಣಕ್ಕೆ ಬಿದ್ದರೆ ಮತ್ತೆ ಪ್ರಶ್ನಿಸುವುದಕ್ಕೆ ಯಾರೂ ಇರುವುದಿಲ್ಲ. ಯಾರೂ ಇಲ್ಲ. ಪೂರ್ವಾದಿ ಮಠದ ಉತ್ತರಾಧಿಕಾರಿ ನೀನು ಗಟ್ಟಿಯಾಗಿ ಉಳಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ. ಸರಿಯಲ್ಲ? ಹಾಗಾದರೆ ತಂಜಾವೂರಿಗೆ ಹೋಗೋಣ. ಅಲ್ಲೇ ನಿನಗೆ ದೀಕ್ಷೆಯನ್ನು ಕೊಟ್ಟು ನಿನ್ನ ಆಶ್ರಮವನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಓಹೋ, ಸನ್ನಿಧಾನದಿಂದ ಮೊದಲೇ ರಾಯಸ್ ಬಂದಿತ್ತು ಈ ಮಹಾರಾಜರುಗಳಿಗೆ, ಇಲ್ಲಿಯ ಮುಖಂಡರಿಗೆ ಎಲ್ಲ. ಎಲ್ಲವರೂ ಸನ್ನಿಹಿತರಾಗಿದ್ದಾರಲ್ಲ. ರಾಜನ ಸಮಕ್ಷಮದಲ್ಲಿ ನಿನಗೆ ಪೀಠಾರೋಹಣದ ವ್ಯವಸ್ಥೆ ಮಾಡಿದ್ದೇನೆ. ಈ ಗಳಿಗೆಯಿಂದ ನೀನು ವೆಂಕಟನಾಥನೂ ಅಲ್ಲ, ಪರಿಮಳಾಚಾರ್ಯನೂ ಅಲ್ಲ. ಪೀಠಾರೋಹಣದಲ್ಲಿ ಹೆಸರಿಡುವ ಸಂಪ್ರದಾಯ ಇದೆಯಲ್ಲ, ನಿನ್ನನ್ನು ರಾಘವೇಂದ್ರ ತೀರ್ಥ ಅಂತ ಹೆಸರಿಟ್ಟು ನಾವು ಕರೆಯುತ್ತಾ ಇದ್ದೇವೆ. ರಾಘವೇಂದ್ರ ತೀರ್ಥ. ರಾಘವೇಂದ್ರ ತೀರ್ಥ, ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತ ರಾಘವೇಂದ್ರ ತೀರ್ಥ. ಧನ್ಯೋಸ್ಮಿ ಧನ್ಯೋಸ್ಮಿ. ಹರುಷದಳು ವೇದ ಘೋಷವಯ್ಯ, ಹರುಷದಳು ವೇದ ಘೋಷವಯ್ಯ, ನೆರೆದ ವಿದ್ವಜ್ಜನರ ಸಭೆಯೆದುರು ವಿಧಿಯಂತೆ. ರಾಘವೇಂದ್ರ ತೀರ್ಥ, ಗುರುದೇವ, ಈ ಗಳಿಗೆಯಿಂದ ನೀನು ಸಾಮಾನ್ಯನಲ್ಲ, ಒಂದು ಮಠದ ಒಡೆಯನಿದ್ದಿ. ಶಿಷ್ಯ ಪರಿವಾರಕ್ಕೆ ಗುರುವಾಗಿದ್ದಿ, ನನ್ನ ಉತ್ತರಾಧಿಕಾರಿಯಾಗಿದ್ದಿ. ನಾನಂತೂ ತುಂಬಿದ ಮನಸ್ಸಿನಿಂದ ನಿನಗೆ ಆಶೀರ್ವಾದವನ್ನು ಮಾಡಿ ಅಕ್ಷತೆ ಕಾಳು ಹಾಕಿದ್ದೇನೆ. ಮಾತ್ರ ಅಲ್ಲ, ಮಠದ ಭಂಡಾರದ ಬೀಗದ ಕೈಯನ್ನು ನಿನಗೆ ಕೊಟ್ಟಿದ್ದೇನೆ. ನನ್ನ ಹೊಣೆಯಿಂದ ನನ್ನನ್ನು ವಿಮುಕ್ತನನ್ನು ಮಾಡು. ಮೂಲರಾಮದೇವರ ಪೂಜೆ ಸತತವಾಗಿ ನಡೆಯಲಿ. ಆ ರಾಮಾನುಗ್ರಹ ನಿನ್ನ ಮೇಲೆ ಯಾವತ್ತೂ ಇರಲಿ. ಮಹಾಸಮಾಧಿ ಆಗುವವರೆಗೂ ಶ್ರೀಪಾದರು ನಮ್ಮ ಕಣ್ಣ ಮುಂದೆ ಈ ಮಠದಲ್ಲೇ ಇರ್ತೀರಲ್ಲ. ಖಂಡಿತ. ತಮಗೆ ಬೇಕಾದಂತಹ ಏಕಾಂತವಾಸ, ಧ್ಯಾನ, ನಿಷ್ಠೆ ಇವನಿಂದ ಸದಾ ಸನ್ನಿಧಾನಕ್ಕೆ ಮುಟ್ಟಿಸ್ತಾ ಒಳ್ಳೆಯದು ಇರ್ತದೆ ಅಂತ ತಿಳ್ಕೊಳ್ಳೋದು. ಒಳ್ಳೆಯದು ಒಳ್ಳೆಯದು. ಮೂಲ ರಾಮು ವಿಜಯ. ಯಾರಿದ್ದೀರಿ? ಈಗಲೇ ಅಪ್ಪಣೆ ಮಾಡಿದ್ದೇನೆ. ಮಹಾಸನ್ನಿಧಾನದವರು ಏಕಾಂತದಲ್ಲಿ ಧ್ಯಾನ ನಿರತರಾಗಿದ್ದಾರೆ. ಬೇಕಾದ ಸಮಯದಲ್ಲಿ ಹೋಗಿ ಅವರ ಚಿತ್ತವನ್ನರಿತು ಸೇವೆಗೆ ಬೇಕಾದದ್ದನ್ನೆಲ್ಲ ಅರ್ಪಿಸ್ತಾ ಬರಬೇಕು. ಯಾರೂ ಮಾತಾಡಿಸಕೂಡದು. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಒರೆಯಲೇನದ ಮುಂದೆ ಧರೆಯ ಸಂಚಾರಕ್ಕೆ, ಒರೆಯಲೇನದ ಮುಂದೆ ಧರೆಯ ಸಂಚಾರಕ್ಕೆ, ಹರುಷದಿ ಪರಮಾಡುತ್ತಾ ಇರದೆ ಬೇಲೂರು ಮಧುರೆ ಕಾವೇರಿಯ ಕಡೆ ಗುರುವಾರ ರೈತರು ಮಹಾಸನ್ನಿಧಾನದವರು ಸಮಾಧಿಯಾದರು. ವರ್ಷ 2 ಸಂದಿತು. ಗುರುಗಳಿಗೆ ಪ್ರತ್ಯೇಕ ವೃಂದಾವನವನ್ನು ಕಟ್ಟಿಸಿ ಕುಂಭಾಭಿಷೇಕವನ್ನು ಮಾಡಿ ಮುಗಿಸಿದೆವು.
ಆದರೆ ಪರಿವ್ರಾಜಕತ್ವ ಹಾಗೊಂದು ಶಬ್ದ ಇದೆ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಇತ್ಯಾದಿ ಬಿರುದಾಂಕಿತ. ಪರಿವ್ರಾಜಕತ್ವ ಅಂದರೆ ಕುಳಿತಲ್ಲೇ ಕುಳಿತಿರುವುದಲ್ಲ. ಶಿಷ್ಯರು ತಾವಿದ್ದಲ್ಲಿಗೆ ಬಂದು ಪಾದಪೂಜೆ ಮಾಡಲಿ, ತೀರ್ಥ ಪ್ರಸಾದ ಸ್ವೀಕರಿಸಲಿ, ಕೇವಲ ಮಠಾಧಿಪತ್ಯ ಮಾತ್ರವಲ್ಲ. ಯಾಕೆ ನಮ್ಮ ಅವಗಾಹನೆಗೆ ಬಂದಂತೆ ಒಂದೇ ಕಡೆಯಲ್ಲಿ ಒಂದು ದಡವನ್ನು ನಿರ್ಮಾಣ ಮಾಡಿಕೊಂಡು ಕಾಶಿಯ ಭಾಗೀರಥಿ ಬಂದು ಇಲ್ಲಿ ವಾಸ ಮಾಡಿದರು. 1 ವರ್ಷ 2 ವರ್ಷ ಆಗುವಾಗ ತೀರ್ಥ ಕೆಟ್ಟು ಹೋಗ್ತದೆ. ನಮ್ಮ ಪರಿಸರ ಅಂಥದ್ದು. ಹಾಗಾಗಿ ಸದಾ ಒಂದೇ ಊರಿನಲ್ಲಿ ಬಿಳಿ ಬಟ್ಟೆ ಉಟ್ಟು ತಿರುಗುವಂತಹ ಶಿಷ್ಯವರ್ಗದವರ ಮಧ್ಯದಲ್ಲೇ ಕಾವಿ ಬಟ್ಟೆ ಇದ್ದರೆ ಅದಕ್ಕೂ ಮಾಲಿನ್ಯ ಬಂದೀತೇನೋ. ಅದಕ್ಕಾಗಿಯೇ ಪರಮಾಚಾರ್ಯರು ಪರಿವ್ರಾಜಕ ಅಂತ ವಿಶೇಷಣವನ್ನು ಹಚ್ಚಿಕೊಂಡದ್ದು. ನಮ್ಮ ಗುರುಗಳು ಯೌವನದಲ್ಲಿ ಬಹಳಷ್ಟು ತಿರುಗಿದ್ದಾರೆ ಅನ್ನೋದು ಪ್ರತೀತಿ ಮಠದ ದಾಖಲೆಗಳಿಂದ ನಮಗೆ ಸ್ಪಷ್ಟವಾಗ್ತದೆ. ಈಗ ನಾವು ಹಾಗೇನೆ ಮಠದ ಆಧಿಪತ್ಯ ಇದ್ದರೂ ಮಠಕ್ಕೇನು ನಮಗೆ ಪಾರುಪತ್ಯಗಾರರೆಲ್ಲ ಇದ್ದಾರೆ. ಮೊದಲೇ ನಮ್ಮ ಗುರುಗಳು ನನಗೆ ಅಪ್ಪಣೆ ಮಾಡಿದ ಹಾಗೆ ಮಠ ನಡೆಯುವುದು ಶಿಷ್ಯರಿಂದ, ಶಿಷ್ಯರ ಉದ್ಧಾರ ಮಠಪತಿಗಳಿಂದ. ಶಿಷ್ಯರು ನೋಡಿಕೊಳ್ಳಿ, ಸನ್ಯಾಸಿಗಳಾದ ನಮಗೆ ಮಠ ಯಾಕೆ, ಯಾವುದು ಯಾಕೆ, ಮಂಚ ಯಾಕೆ? ಆದರೆ ಶಿಷ್ಯರಿಗೆ ಬೇಕಾಗ್ತದೆ. ಹಾಗಾಗಿ ಮಠದ ಪಾರುಪತ್ಯಗಾರರಿದ್ದಾರೆ. ಅವರಲ್ಲಿ ಎಲ್ಲ ಹೇಳಿ 1-2 ಸಲ ನಾವು ಸ್ವಲ್ಪ ಸಂಚಾರ ಮಾಡಿದ್ದಾಗಿ ಹೋಗಿದೆ. ಇಲ್ಲಿ ದಕ್ಷಿಣ ಭಾಗದಲ್ಲಿ ಮಧುರೆ, ಆಮೇಲೆ ಕನ್ಯಾಕುಮಾರಿಯವರೆಗೂ ಹೋದದ್ದುಂಟು. ಅದು ಮಾತ್ರ ಅಲ್ಲ, ಈ ಸಲವೂ ಹೊರಡಬೇಕು ಅಂತ ಮನಸ್ಸು ಮಾಡಿದ್ದೇವೆ. ಹೇಗೆ? ಇನ್ನು ಎಷ್ಟೋ ಪ್ರದೇಶಗಳಿದ್ದಾವೆ. ಈ ಕುಂಭಕೋಣದ ಉತ್ತರಕ್ಕೇ ಪ್ರದೇಶಗಳು ಹೆಚ್ಚಿರೋದು. ಹೇಳಿ ಕೇಳಿ ಬೇರೆ ಯಾವ ಪ್ರದೇಶಕ್ಕೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಶ್ರೀ ವಾಯುದೇವರ ಅಪರಾವತಾರ, ಆನಂದ ತೀರ್ಥ ಭಗವತ್ಪಾದರು, ಶ್ರೀಮನ್ ಮಧ್ವಾಚಾರ್ಯರು, ಅವರ ಜನ್ಮಭೂಮಿ ಪಾಜಕ ಕ್ಷೇತ್ರ. ಅದು ಹಾಗೆ, ಅದು ರಜತಪುರಿ, ಶಿವಹಳ್ಳಿ ಗ್ರಾಮ, ಉಡುಪಿ. ಸಾಕ್ಷಾತ್ ದ್ವಾರಕಾನಾಥನಾದಂತಹ ಬಾಲಕೃಷ್ಣನು ಸನ್ನಿಧಾನ ಮಾಡಿದ್ದು. ಕೊನೆಯ ಪಕ್ಷ ಆ ತುಳುನಾಡಿನ ಉಡುಪಿಯ ಕಡಗೋಲು ಶ್ರೀಕೃಷ್ಣನ ದರ್ಶನದವರೆಗಾದರೂ ಮಾಧ್ವಮತದ ಸಿದ್ಧಾಂತದ ಪ್ರತಿಪಾದಕರಾದಂತಹ ನಾವು ಹೋಗಲಿಕ್ಕೇ ಬೇಕು, ಕೃಷ್ಣನ ತೀರ್ಥ ಪ್ರಸಾದ ತೆಕ್ಕೊಳ್ಳಿಕ್ಕೇ ಬೇಕು. ಆದರೆ ಏನು ಮಾಡೋಣ? ಮಧ್ವಾಚಾರ್ಯರ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ನಡೆದು ಬಂದದ್ದು, ಆ ಬಳಿಕ ಇನ್ನಷ್ಟು ವಿಸ್ತರಿಸಲ್ಪಟ್ಟದ್ದು. ನಾವೆಲ್ಲ ಪರಮಾಚಾರ್ಯರ ಶಿಷ್ಯ ಪರಂಪರೆಯವರಾದರೂ ಕೂಡ ಉಡುಪಿ ಶ್ರೀಕೃಷ್ಣನನ್ನು ಮೈಮುಟ್ಟಿ ಕೈಮುಟ್ಟಿ ಪೂಜಿಸುವುದಕ್ಕೆ 8 ಮಠದವರೆಗೆ ಮಾತ್ರ ಅಧಿಕಾರ ಅಂತ ಇದೆ. ಹಾಗಾಗಿ ಮಧ್ವ ಸಿದ್ಧಾಂತಿಗಳು ನಾವು ಆದರೂ ಕೂಡ ಶ್ರೀಕೃಷ್ಣನನ್ನು ಕೈಮುಟ್ಟಿ ಪೂಜಿಸುವ ಹಕ್ಕಿಲ್ಲ. ಆದರೆ ಮಹಾದ್ವಾರದವರೆಗೆ ಹೋಗಬಹುದು. ಅಲ್ಲಿ ನಿಂತು ಶ್ರೀಕೃಷ್ಣನ ದರ್ಶನ ಮಾಡಿ ನಾವು ರಚಿಸಿದಂತಹ ಮತ್ತೊಂದು ಹೊಸ ವ್ಯಾಖ್ಯಾನ ದ್ವೈತ ಮತಕ್ಕೆ ಚಂದ್ರಿಕಾ, ಈ ಗ್ರಂಥವನ್ನು ಶ್ರೀಕೃಷ್ಣನ ಪಾದಮೂಲದಲ್ಲಿ ಸಮರ್ಪಿಸಬೇಕು. ಸಾಧ್ಯ ಆದರೆ ಮತ್ತೆ ಕರ್ನಾಟಕದಲ್ಲಿಯೂ ಸ್ವಲ್ಪ ತಿರುಗಬೇಕು ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದೇವೆ. ನಾಳೆ ಪಾರುಪತ್ಯಗಾರರಿಗೆ ಹೇಳಿ ಸವಾರಿಗೆ ಎಷ್ಟು ಜನ ಬೇಕು, ಬಹಳಷ್ಟು ದೊಡ್ಡ ಪರಿವಾರ ಎಲ್ಲ ಬೇಡ, ಕಾಲ್ನಡೆಯಿಂದಲೇ ಸಂಚಾರ ಮಾಡೋದು ಬಹಳ ಒಳ್ಳೆಯದು ಈ ಪ್ರಾಯ ಇರುವಾಗ. ಎಲ್ಲ ಬೇಕಾದದ್ದನ್ನು ಆಲೋಚಿಸೋಣ ಅಂತ ಆಲೋಚಿಸ್ತಾ ಇದ್ದೇವೆ. ಅದೇನು ಘಂಟಾನಾದ ಕೇಳಿಸ್ತಾ ಇದೆ ದೇವರ ಕೋಣೆಯಲ್ಲಿ ಪೂಜೆಗೆ. ನಾವಿನ್ನು ಸ್ನಾನ ಕೇಳಬೇಕಾಗಿದೆ. ಅಯ್ಯೋ ಕಾಪಾಡಿ, ತಪ್ಪು ಮಾಡಿದೆ, ಆತ್ಮಹತ್ಯೆ ಮಾಡಿಕೊಂಡೆ, ನನ್ನನ್ನು ಉದ್ಧರಿಸಿ. ಅಯ್ಯೋ ಪಾಪ, ಸುದ್ದಿ ನಮ್ಮ ಕಿವಿಗೂ ಬಿದ್ದಿತ್ತು. ನಾನು ಸನ್ಯಾಸ ಸ್ವೀಕರಿಸಿದೆ ಅಂತ ಸುದ್ದಿ ಕೇಳಿ ನಿತ್ಯ ಮನೋರೋಗಿಯಾಗಿ ಕೈಬಿಟ್ಟು ಹೋದನಲ್ಲ ತನ್ನ ಪತಿ ಅಂತ ಬಾವಿಗೆ ಹಾರಿ ಪ್ರಾಣತ್ಯಾಗ ಮಾಡಿದಳು ಸರಸ್ವತಿ. ಈಗ ಹೀಗೆ ಪ್ರೇತ ಸ್ವರೂಪದಿಂದ ಪಿಶಾಚಿಯಾಗಿ ತಿರುಗುತ್ತಾ ಈಗ ನಮ್ಮ ಮುಂದೆ ಪ್ರಕಟಳಾಗಿದ್ದಾಳೆ, ಕಾಪಾಡಿ ಕಾಪಾಡಿ ಅಂತ. ಅಯ್ಯೋ ಬಡ ಜೀವವೇ, ಎಂತೆಂತಹ ಮೌಢ್ಯ ಇದೆ ಜೀವರಿಗೆ, ಎಂತೆಂತಹ ಅಜ್ಞಾನ ಬಾಧಿಸ್ತದೆ ಮರಣಕಾಲಕ್ಕೆ. ಬದುಕಿದ್ದಾವಾಗ ಭಗವಂತನ ಧ್ಯಾನ ಧರ್ಮಾಚರಣೆ ಮಾಡ್ತಾ ಇದ್ದರೂ ಕೂಡ
ದೇಹತ್ಯಾಗ ಮಾಡುವ ಆ ಅಂತ್ಯಕಾಲದಲ್ಲಿ ಇದು ನೆನಪಿಗೆ ಬರಬೇಕಲ್ಲ, ಬರಲಿಲ್ಲ. ಅಂತೂ ನನ್ನ ಕಣ್ಣ ಮುಂದೆ ಪ್ರೇತರೂಪವಾಗಿ ಆದರೂ ಪ್ರತ್ಯಕ್ಷಳಾಗಲಿಲ್ಲ. ಶುದ್ಧ ಜೀವಿಯಾಗು, ಮೂಲ ರಾಮದೇವರ ಮಂತ್ರಾಕ್ಷತೆಯನ್ನು ಹಾಕಿದ್ದೇವೆ, ತೀರ್ಥವನ್ನು ನಿನ್ನ ಮೈಗೆ ಸಿಂಪಡಿಸಿದ್ದೇವೆ, ಸದ್ಗತಿಯನ್ನು ಪಡೆ, ಹೋಗು. ಸರಿ, ಇದ್ದೀರಲ್ಲ ನನ್ನ ಪೂರ್ವಾಶ್ರಮದ ಗೋತ್ರದವರು, ಇನ್ನು ಮುಂದೆ ನನ್ನ ಪೂರ್ವಾಶ್ರಮದ ನೀವು ನನ್ನ ಕುಟುಂಬದವರು, ಮನೆಯಲ್ಲಿ ಏನಾದರೂ ಮಂಗಲ ಕಾರ್ಯಗಳನ್ನು ಮಾಡುವ ಕಾಲಕ್ಕೆ ಸುಮಂಗಲೆಗೊಂದು ಆರಾಧನೆಯನ್ನು ಮಾಡಿ, ಇವಳ ನೆನಪಿಗಾಗಿ. ತಮ್ಮ ಚಿತ್ತ ಆಯ್ತಾ? ಬೆಳಗಾಯ್ತು, ಇನ್ನೀಗ ಹೊರಡಬೇಕಲ್ಲ, ಎಲ್ಲರೂ ಸಿದ್ಧರಾಗಿದ್ದೀರಲ್ಲ? ಸರಿ, ಹೋಗೋಣ ಹೋಗೋಣ ಹೋಗೋಣ. ಧರೆಯೊಳಗೆ ವರ ಕಂದನಾದಿಯ ಧರೆಯೊಳಗೆ ವರ ಕಂದನಾದಿಯ ಪುರದೊಳಿರೆ ವೆಂಕಣ್ಣ ಪಂತನೋ ಪುರುವ ಕಾಯುವ ವಿಪ್ರವಿದ್ಯೆಯ ಪರಿಯದಿರಲು ಉಡುಪಿಯಿಂದ ಮುಂಬರಿಯುತ್ತಾ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳು, ಧಾರವಾಡವೋ ಅಥವಾ ಹುಬ್ಬಳ್ಳಿಯೋ ಏನೇನೋ ಹೇಳಿದರು, ಅಲ್ಲೆಲ್ಲೋ ಕಿರೀಟಗಿರಿ ಸಭ್ಯ ಗೃಹಸ್ಥ, ಮಾತ್ರ ಅಲ್ಲ ಅಲ್ಲಿಯ ದೇಸಾಯಿ ಏನು ನಡೆಸಿದ ಮೂಲರಾಮ ನಮ್ಮ ಕೈಯಿಂದ. ಸದ್ಭಕ್ತಿಯಿಂದ ಮೂಲರಾಮದೇವರನ್ನು ನನ್ನ ಮನೆಗೆ ತಗೊಂಡು ಬಂದು ಇಲ್ಲಿ ಪೂಜೆ ಆಗಬೇಕು, ತೀರ್ಥ ಪ್ರಸಾದ ಆಗಬೇಕು ಅಂತ ಕೇಳಿಕೊಂಡ. ಮೊನ್ನೆ ಹೋದೆವು, ಒಬ್ಬನೇ ಒಬ್ಬ ಮಗ ಅವನಿಗೆ. ಬನ್ನಿ ತೀರ್ಥ ಪ್ರಸಾದಕ್ಕೆ ಅಂತ ನಾವು ಕರೆಯುವಾಗ ಗಂಡ ಹೆಂಡತಿಯರು ಕಣ್ಣೀರಿಂದ ಶೋಕಿಸುತ್ತಾ ಗುರುದೇವ ಕಾಪಾಡಬೇಕು. ಯಾಕೆ, ಏನಾಯ್ತು ಅಂತ ಕೇಳಿದರೆ, ಪಾಪ ಇದ್ದೊಬ್ಬ ಮಗು, ಸಣ್ಣ ಪ್ರಾಯದ ಮಗು, ಆಡುತ್ತಾ ಮೂಲರಾಮದೇವರ ನೈವೇದ್ಯಕ್ಕೆ ಹಾಗೂ ನಮ್ಮ ಸಮಾರಾಧನೆಗೆ, ಭಿಕ್ಷೆಗೆ, ಬಾಕಿದ್ದ ಅತಿಥಿಗಳಿಗೆ ಅಂತ ಮಾವಿನ ಹಣ್ಣಿನ ವೇಳೆ ಒಳ್ಳೆಯ ಮಾವಿನ ಹಣ್ಣಿನ ಸೀಕರಣೆಯನ್ನೆಲ್ಲ ಮಾಡಿದ್ರು, ದೊಡ್ಡ ಪಾತ್ರೆಯಲ್ಲಿ ತುಂಬಿಸಿ. ಈ ಮಗು ಆಡುತ್ತಾ ಆ ಪಾತ್ರೆಗೆ ಬಿದ್ದದ್ದು ಇವರು ಯಾರೂ ಗಮನಿಸಲಿಲ್ಲ. ಕಡೆಗೆ ಮಗು ಪಾತ್ರೆಯಲ್ಲಿ ಬಿದ್ದಿತ್ತು. ಮಗ ಮಡಿದನಲ್ಲ ಗುರುಗಳೇ, ಕೂಡಲೇ ನಮಗೆ ಹೇಳೋಣ ಅಂತ ತೋರಿತು ಮೂಲರಾಮನ ಪ್ರೇರಣೆ. ನಿಮ್ಮ ಮಗ ಸತ್ತಿಲ್ಲ, ಮೂಲರಾಮನ ಸನ್ನಿಧಾನದಲ್ಲಿ ಯಮನೂ ಬರೋದಿಲ್ಲ, ಯಮನ ಪಾಶವೂ ಇಲ್ಲಿ ಕೆಲಸ ಮಾಡೋದಿಲ್ಲ, ನಮ್ಮ ರಾಮದೇವರ ಸನ್ನಿಧಾನ ಇದೆ ಇಲ್ಲಿ, ನಿಮ್ಮ ಮಗ ಬದುಕಿದ್ದಾನೆ, ಕರೀರಿ ಹೇಳಿ ಹೋದ್ದು. ದೈವ ಪ್ರೇರಣೆ. ಹುಡುಗ ಎದ್ದು ಬರಬೇಕೇ, ಏನು ವಿಲಾಸ. ಸತ್ತವನನ್ನು ಬದುಕಿಸುವುದಕ್ಕಾಗ್ತದೆಯೇ? ನಮ್ಮಿಂದ ಆಗೋದಿಲ್ಲ. ಆದರೆ ಒಂದಿದೆ ವೇದಾಂತದಲ್ಲಿ ಒಂದು ತತ್ವ. ಹೇಗೆ ಶಬ್ದಾತ್ಮಕವಾದಂತಹ ಆಕಾಶದಿಂದ ಸಗುಣ ಪ್ರಪಂಚ ತಿಳಿಯಲ್ಪಡ್ತದೆ, ಹಾಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಜೀವ ಹಿಂದೆ ಹೋಗುವಾಗಲೂ ಹಾಗೆ. ಹೇಗೆ ಕೊನೆಯ ಬಾಗಿಲಿನಿಂದ ಮೊದಲ ಪ್ರವೇಶ ಮಾಡಿ ಬಂದ ಮೊದಲನೆಯ ಬಾಗಿಲಿನಲ್ಲಿ ಆಚೆ ಹೋದರೆ ಮತ್ತೆ ಬರುವುದಿಲ್ಲ. ನಮ್ಮ ವೇದಾಂತದಲ್ಲಿ ಹೆಸರು ಹಾಗೆ. ಶಬ್ದಾಕಾಶದಿಂದ ಕೆಳಗೆ ಬಂದರೆ ಪುನಃ ಶಬ್ದಾಕಾಶದಲ್ಲಿ ಕೊನೆ, ಇದೇ ಹುಟ್ಟು ಸಾವು. ಶಬ್ದಾಕಾಶವನ್ನು ದಾಟಿ ಆಚೆ ಹೋದರೆ ಮಹಾಕಾಶ, ಚಿದಾಕಾಶ, ಅದು ಕೇವಲ, ಅದು ಕೈವಲ್ಯ, ಅದು ಮೋಕ್ಷ, ಅದು ಮತ್ತೆ ಹುಟ್ಟಿಲ್ಲ. ಹಾಗಾಗಿ ಕೆಲವರು ರಾಜವೈದ್ಯರು, ವಿಜ್ಞಾನಿಗಳು ಹೇಳ್ತಾರೆ, ಪೂರ್ತಿ ಸತ್ತಿದ್ದಾನೋ ಇಲ್ಲವೋ. ಹಾಗಂದ್ರೆ ಏನು? ಎಲ್ಲಿದೆ ದೇಹ ನೋಡೋಣ, ಇಲ್ಲ, ಪೂರ್ತಿ ಸತ್ತಿಲ್ಲ. ಈ ವಿಷವೈದ್ಯದಲ್ಲಿ ಇದೆ ಅದು. ಸರ್ಪ ಕಚ್ಚಿದವನು ವಿಷ ಏರಿ ನೀಲಿ ಬಣ್ಣಕ್ಕೆ ತಿರುಗಿ ಶ್ವಾಸೋಚ್ಛ್ವಾಸ ಕ್ರಿಯೆ ನಿಂತದ್ದು ಉಂಟು. ಆದರೆ ವಿಷವೈದ್ಯ ಮಂತ್ರವಾದಿ ಆದರೆ ಒಂದು ಚೂರು ಮೈ ಬಿಸಿ ಇದ್ದರೆ ಪುನಃ ಎಚ್ಚರಿಸುವುದು ಉಂಟು. ಇದು ದೊಡ್ಡ ಪವಾಡ ಏನೂ ಅಲ್ಲ. ಹಾಗೆ ನಾವು ಮಗು ಯಾವಾಗ ಸ್ವೀಕರಣೆಯಲ್ಲಿ ಬಿತ್ತು ಕಂಡದ್ದಿಲ್ಲ, ಹಾಗಾಗಿಯೇ ಎದ್ದು ಬಂದದ್ದು ಅಂತ ನಮ್ಗೆ ಗೊತ್ತಾಯಿತು. ಆಗ ತಾನೇ ಬಿದ್ದದ್ದು, ದೇಹದ ಚಲನವಲನ ಇಲ್ಲದೆ ಹೋಗಿತ್ತು. ಆದರೆ ಆ ಮುಖ್ಯ ಪ್ರಾಣದೇವರು ಒಕ್ಕಲು ತೆಗೀಲಿಲ್ಲ ಆ ದೇಹದಿಂದ.
ಆದ್ರಿಂದಲೇ ಮೂಲರಾಮದೇವರನ್ನು ಸ್ಮರಿಸಿ ಮಗ ಬದುಕಿ ಬಾ ಅಂತ ನಾವು ಹೇಳುವಾಗ ಮುಖ್ಯ ಪ್ರಾಣದೇವರು ರಾಮದೇವರು ಕರದಲ್ಲಿಗೆ ಬಾರದೇ ಇರ್ತಾರೋ ಎಂಬಂತೆ ಮಗು ಹುಟ್ಟಿ ಬಂದದ್ದು. ಅದರಿಂದ ನಮಗೇನು ಹೆಮ್ಮೆ ಇಲ್ಲ. ದೇವರು ಒಲಿದರೆ ಕೊರಡು ಕೊನರ್ತದೆ, ಮೂಕ ಮಾತಾಡ್ತಾನೆ. ಅಲ್ಲಿಂದಲೂ ಮುಂದುವರಿಸಿದೆವು. ಬರಬರುತ್ತಾ ಓಹೋ, ಇದು ಮುಸಲ್ಮಾನರ ಆಡಳಿತಕ್ಕೆ ಸಂಬಂಧಪಟ್ಟ ಪ್ರದೇಶ, ರಾಯಚೂರು ಜಿಲ್ಲಾ. ಕಂದನಾತಿ ಅಂತ ಇಲ್ಲಿಗೆ ಹೆಸರಂತೆ. ಇಲ್ಲಿ ಒಬ್ಬ ದೇಸಾಯಿ ಇದ್ದಾನೆ, ಶ್ರೀಮಂತ. ಮಧ್ಯಾಹ್ನ ಆಗುವಾಗ ದೇವರ ಪೆಟ್ಟಿಗೆಯನ್ನು ಒಬ್ಬ ಗೃಹಸ್ಥನ ಮನೆಗೆ ತೆಕ್ಕೊಂಡೋಗಿ ಇಡಬೇಕು, ದೇವರ ಪೂಜೆ ಮಾಡಬೇಕು, ಅಲ್ಲಿಂದ ನಾವು ಮುಂಬರಿಬೇಕು. ಹಾಗಾಗಿ ಕಂದನಾತಿಯ ದೇಸಾಯಿಯ ಮನೆಗೆ ಅಲ್ಲಿಗೆ ಹೋಗೋಣ. ಗಂಗೆ ಬಾ, ಗೌರಿ ಬಾ, ತುಂಗೆ ಬಾ ಬಾ ಬಾ. ಅದು ಯಾರೋ ಬರ್ತಾ ಇದ್ದಾರೆ. ಅವರನ್ನು ನೋಡಿದ್ರೆ ನನಗೊಮ್ಮ ಅವರ ಕಾಲಿಗೆ ಅಡ್ಡ ಬೀಳುವ ಅಂತ ಆಗ್ತಿದೆ. ನಾನು ಹೋಗಿ ಅವರ ಕಾಲಿಗೆ ಅಡ್ಡ ಬೀಳ್ತೇನೆ. ಅಡ್ಡ ಬಿದ್ದಿದ್ದೇನೆ ಸ್ವಾಮಿ. ಅಯ್ಯ ಓ ಹೇಳಪ್ಪ. ಎದ್ದೆ. ಗೋಪಾಲಕ ನೀನು? ಹೌದು. ಗಂಗೆ ಬಾ, ಗೌರಿ ಬಾ? ಹೌದು. ತಿಳಿದು ಕರೆದೆಯೋ ಅಲ್ಲ ಅಭ್ಯಾಸ ಬಲದಿಂದ ಕರೆದೆಯೋ ನಮಗದು ಪ್ರಶ್ನೆ ಅಲ್ಲ. ಓ ಅಂತೂ ಬ್ಯಾಡದಿದ್ದ ಶಬ್ದ ಹೇಳಿಕೊಂಡು ಬೇರೆ ಯಾವುದೋ ಬಾ ಬಾ ಅಂತ ಕರೆಯಲಿಲ್ಲ. ಇಲ್ಲ, ಗೋಮಾತೆಯನ್ನು ನೀನು ಕರೆದದ್ದು. ಹೌದು ತಮ್ಮ. ಓ ನಿನ್ನ ಈ ಉದ್ಯೋಗ ಮತ್ತು ನಿನ್ನ ಈ ಕರೆ ಓ ಇದು ಕೇಳುವಾಗ ನಮಗೆ ಪಕ್ಕನೆ ಆ ವೃಂದಾವನದಲ್ಲಿ ಕೊಳಲುಗುದಿ ಚದರಿ ಹೋದಂತಹ ಗೋವುಗಳನ್ನೆಲ್ಲ ಒಟ್ಟುಗೂಡಿಸಿದ ಆ ಶ್ರೀ ಗೋಪಾಲಕೃಷ್ಣ ಉಡುಪಿ ಕೃಷ್ಣನ ನೆನಪಾಗ್ತಾ ಇದೆ. ಯಾರ ತಮ್ಮ ನೀನು? ಯಾರು ನೀನು? ನಾನು ಎಂಕಣ್ಣ. ಎಂಕಣ್ಣ? ಹೌದು. ಎಂಕಣ್ಣ ಅಂತಂದ್ರೆ? ಎಂಕಣ್ಣ ನನ್ನ ಹೆಸರು. ನಿನ್ನ ಹೆಸರು ಎಂಕಣ್ಣ? ಹೌದು. ಎಂಕಣ್ಣ ಅಥವಾ ವೆಂಕಣ್ಣ? ಓ ನೀನು ತಪ್ಪು ತಿಳ್ಕೊಳ್ಬೇಡ. ಇಲ್ಲ. ದನಗಳನ್ನು ನೀನು ಮೇಯಿಸ್ತಾ ಇದ್ದಿ. ಹೌದು. ಯಜ್ಞೋಪವೀತ ಕಾಣಿಸ್ತಾ ಇದೆ ಹೆಗಲ್ನಲ್ಲಿ. ಹೌದು. ನೀನು ಯಾವ ಜಾತಿಯವನು? ನಾನು ಬ್ರಾಹ್ಮಣ. ಬ್ರಾಹ್ಮಣ? ಹೌದು. ಓಹೋ, ಬ್ರಾಹ್ಮಣನಾಗಿ ದನಗಳನ್ನು ಮೇಯಿಸ್ತಾ ಇದ್ದಿ. ನಿನಗೆ ರಕ್ಷಕರು ಯಾರು ಇಲ್ವೇ? ತಾಯಿ ತಂದೆ? ತಂದೆ ಸತ್ತು ಹೋಗಿದ್ದಾರೆ. ಅಮ್ಮ ಉಮ್ಮ ಏನಾಗಿದ್ದಾಳೋ ಗೊತ್ತಿಲ್ಲ. ದೊಡ್ಡದಲ್ಲ. ಈಗ ಯಾರು ಮತ್ತೆ? ನನ್ನ ಚಿಕ್ಕಪ್ಪ ಸಾಕ್ತಾ ಇದ್ದಾರೆ. ಚಿಕ್ಕಪ್ಪ? ಹೌದು. ಚಿಕ್ಕಪ್ಪನಿಗೆ ಸಂತಾನ ಸೌಭಾಗ್ಯ ಇಲ್ವೇ? ಉಂಟು. ಮಕ್ಕಳು ಮರಿಗಳು? ಚಿಕ್ಕಪ್ಪ ತುಂಬಾ ದುಡ್ಡಿನವರು, ಹಣವಂತರು. ಅವರಿಗೂ ಮಕ್ಕಳಿದ್ದಾರೆ. ಅವರು ಒಳ್ಳೆ ಅನುಕೂಲದಲ್ಲಿ ತುಂಬಾ ಹಣವಂತರು. ನಿನ್ನನ್ನು ಮಾತ್ರ ಈ ಗೋಪಾಲನೆಗೆ ಕಳುಹಿಸಿದ್ದಾರೆ. ಹೌದು. ನಿನಗೆ ಸಂಧ್ಯಾವಂದನೆ ಜಪ ತಪ ಏನಾದ್ರೂ ಹೇಳಿಕೊಟ್ಟಿದ್ದಾರೇನಯ್ಯ? ನನಗೆ ಅದು ಗೊತ್ತಿಲ್ಲ. ನಮ್ಮೆ ಕರೆದು ನಿನಗೆ ನಾನು ಉಪನಯನ ಮಾಡ್ತೇನೆ ಅಂತ ಹೇಳಿದ್ರು. ಕಡೆಗೆ ಒಂದು ಜನಿವಾರ ಹಾಕಿ ಬಿಟ್ರು. ಮತ್ತೆ ಎಂತದು ಗೊತ್ತಿಲ್ಲ. ಮತ್ತೆ ಹಟ್ಟಿಗಟ್ಟಿದ್ರು. ಅಲ್ಲಿಂದ ದನಗಳನ್ನು ನೀನು ಬೆಟ್ಟ ಕಟ್ಟಿದ್ರು. ಬೆಳಿಗ್ಗೆ ತಂಗಲನ್ನ ಊಟ ಮಾಡಬೇಕು. ಸಾಕು ತಮ್ಮ. ತಮ್ಮ ಸರಿ, ನೀನು ಬರೇ ಮುಗ್ಧ, ಬರೇ ಹೆಡ್ಡ. ದಾಯಾದಿಗಳೇ ಹಾಗೆ ತಮ್ಮ. ಓ ತಂದೆ ತೀರಿ ಹೋದ್ಮೇಲೆ ಚಿಕ್ಕಪ್ಪ ಅಲ್ವೇ? ಹೌದು. ನಿನ್ನ ಬಗ್ಗೆ ನಮಗೆ ಅನುಕಂಪೆ ಉಂಟಾಯ್ತು. ಹೌದಾ? ನಿನಗೆ ದೇವರು ಒಳ್ಳೇದು ಮಾಡ್ತಾನೆ, ನಮ್ಮ ಮಾತನ್ನು ನಂಬು. ಓ ಸಂಧ್ಯಾವಂದನೆ ಬರೋದಿಲ್ಲ? ಬರುವುದಿಲ್ಲ. ಸರಿ, ಬರೇ ರಾಮ 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 ಅಂತ ಹೇಳ್ತಾ ಇರು. ಓ ತಿಳಿಯುತ್ತಾ? ಓ ಅದು ಅಭ್ಯಾಸ ಬಂತು ಅಂತಂದ್ರೆ ಓ ರಾಘವೇಂದ್ರ 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 ಅಂತ ಆಮೇಲೆ ತೊಡಗು. ಓ ಆಮೇಲೆ ನಮಃ ಅಂತ ಸೇರಿ. ಓ ತಿಳಿಯುತ್ತಾ? ಓ ಮತ್ತೆ ಶ್ರೀ ಅಂತ ಮೊದಲಿಗೆ ಹಾಕಿ, ಕೊನೆಗೆ ಶ್ರೀ ರಾಘವೇಂದ್ರಾಯ ನಮಃ. ಗಾಯತ್ರಿಯೂ ಬೇಡ, ಅಷ್ಟಾಕ್ಷರಿಯೂ ಬೇಡ, ಪಂಚಾಕ್ಷರಿಯೂ ಬೇಡ. ಬ್ರಾಹ್ಮಣ ಜನ್ಮದಲ್ಲಿ ಬಂದಿದ್ದಿ ತಮ್ಮ. ಹೌದು. ಇದು ಮತ್ತೊಮ್ಮೆ ಬಯಸಿದ್ರೆ ಸಿಕ್ಕೋದಿಲ್ಲ. ಇಲ್ಲಿ ಶ್ರದ್ಧೆ ಮುಖ್ಯ. ಗೋಪಾಲನೆ ಮಾಡ್ತಾ ಇರು. ಕಷ್ಟ ಕಾಲದಿ ಸ್ಮರಿಸು ನಿನ್ನಯ ಕಷ್ಟ ಕಾಲದಿ
ಒಟ್ಟು ಮಂತ್ರೋಗರಸಲು ಸೃಷ್ಟಿಯಿಂದ ವೆಂಕಣ್ಣ, ಗುರುಗಳೇ, ಹೆಸರಿನಲ್ಲಿಯೂ ಸಾಮ್ಯವಿದೆಯಪ್ಪ. ಓ, ನಮ್ಮ ಪೂರ್ವಾಶ್ರಮದಲ್ಲಿ ವೆಂಕಣ್ಣ 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 ಎಲ್ಲ ಕಣ್ಣ ಮುಂದೆಯೂ ತುಂಬಿ ಬಂದಿತ್ತು, ಮನಸ್ಸಿನಲ್ಲಿಯೂ ತುಂಬಿ ಬಂದಿತ್ತು. ಓ, ದೊಡ್ಡದಲ್ಲ. ಕಷ್ಟ ಬಂದಾವಾಗ ಸ್ಮರಿಸು. ಸರಿ. ಈ ಮಂತ್ರಾಕ್ಷತೆಯನ್ನು ತೆಗೆದು ಆವಾಗಲೇ ತಲೆಗೆ ಹಾಕಿಕೊ. ಆಯ್ತು. ಈ ಮೂಲದೇವರ ಪ್ರಸಾದ ಇದೆಯಲ್ಲ, ಇದು ಒಣಗಿತು ಅಂತ ತಿಳ್ಕೊಳ್ಬೇಡ. ಸರಿ. ಒಣಗಿದ್ರು ಅಡ್ಡಿ ಇಲ್ಲ. ಇದನ್ನು ಒಂದು ಚೂರು ಬಾಯಿಗೆ ಹಾಕಿ ಕಾಪಾಡು ಅಂತಂದ್ರೆ ಆವಾಗ ದೈವಾನುಗ್ರಹ ಆಗ್ತದೆ. ನಾವು ಸವಾರಿ ಮುಂದರಿಸ್ತೇವೆ. ನೀನು ಈ ವೃತ್ತಿಯಲ್ಲಿ ಇರು. ಅಡ್ಡ ಬಿದ್ದಿದ್ದೇನೆ. ವಸುಮತಿಯೊಳಗೆ ಶೋಭಿಸುವ ರಾಯಚೂರನು, ವಸುಮತಿಯೊಳಗೆ ಶೋಭಿಸುವ ರಾಯಚೂರನು, ಮುಸುಲ್ಮಾನ ವಂಶದೊಳು ವಸುದೆಯೊಳುದಿಸಿದ ಅಸದುಲ್ಲ ಖಾನನು, ವಸುದೆಯೊಳುದಿಸಿದ ಅಸದುಲ್ಲ ಖಾನನು, ಕುಶಲದೊಳಂದಿನೊಳು ವಸುದೆಯೊಳುದಿಸಿದ ಅಸದುಲ್ಲ ಖಾನನು, ಕುಶಲದೊಳಂದಿನೊಳು. ನಂದು ಅಬ್ಬಾಜಾನ್ ಮರ್ತೆ ಭಕ್ತ ಹೇಳಿತ್ತು, ಬೇಟ ಅಸದುಲ್ಲಾ ಖಾನ್, ನೀನು ರಾಯಚೂರು ಗದ್ದೆ ಏರಬೇಕಾದ್ರೆ ನಿಂದು ಕಬ್ಜಾ ಬಿಡಬೇಡ ಅಂತ. ಹಾಗೆ ನಮ್ದೆಲ್ಲ ಕೆಳಗಿನ ರಾಜರುಗಳೆಲ್ಲ ಈಗೀಗ ನಮಗೆ ನಜರಾನ ತಂದು ಕೊಡೋದಿಲ್ಲ. ಯಾರಿಗೂ ನಮ್ದು ಹೆದರಿಕೆ ಇಲ್ಲ, ಭಯ ಇಲ್ಲ. ಹಾಗಾಗಿ ಅವರಿಗೆಲ್ಲ ನಾವು ಭಯ ಹುಟ್ಟಿಸಬೇಕು ಅಂತ ಈಗ ಆನೆಯನ್ನು ಏರಿ ಹೊರಟಿದ್ದೇವೆ. ಯಾರದೆಲ್ಲ ಬಾಕಿ ಉಂಟು ಲೆಕ್ಕ ಅಂತ ಕೇಳ್ತಾ ಇದ್ದೇವೆ. ಹಲವರಿದ್ದಾರೆ ಅಂತ ಕೊಡುವುದಕ್ಕೆ ಬಾಕಿ. ಕಪ್ಪ ಕಾಣಿಕೆಯ ವಸೂಲಿಗೆ ವೆಂಕಣ್ಣ, ಕಪ್ಪ ಕಾಣಿಕೆಯ ವಸೂಲಿಗೆ ವೆಂಕಣ್ಣ, ನಿಪ್ಪ ಊರಿಗೆ ಬಂದರೆ ವೆಂಕಣ್ಣ, ನಿಪ್ಪ ಊರಿಗೆ ಬಂದರೆ ದರ್ಪದೊಳಂಬಾರಿ ಮೇಲೆ ಕುಳಿತು, ದರ್ಪದೊಳಂಬಾರಿ ಮೇಲೆ ಕುಳಿತು ಬರುತ್ತಿಪ್ಪ ಕ್ರಮವ ಕಂಡಿರೆ, ದರ್ಪದೊಳಂಬಾರಿ ಮೇಲೆ ಕುಳಿತು ಬರುತ್ತಿಪ್ಪ ಕ್ರಮವ ಕಂಡಿರೆ. ಇಲ್ಲಿಯ ಲೋಕ ತಿಳಿಯಬೇಕು ಸುಲ್ತಾನ್ ಬಂದಿದೆ ಅಂತ. ಅದಕ್ಕೆ ಬೇಕಾಗಿ ಹಾತಿ ಮೇಲೆ ಕೂತುಕೊಂಡಿದೆ. ಕುಂದನಾವತಿ ಜಮೀನು ನಮ್ಮದು. ಯಾರೆಲ್ಲ ಬಾಕಿ ಇದ್ದಾರೆ ಹೇಳು ಲೆಕ್ಕ ಅಂತ ಹೇಳಿದ್ದೇನೆ. ಸಲಾಂ ಅಲೈಕುಂ ಹುಜೂರ್. ಸಲಾಂ ಅಲೈಕುಂ. ಅಲೈಕುಂ ಸಲಾಂ. ಯಾರೇ ಏ ದೇಖೋ ಹುಜೂರ್. ಲವ್ ಒಂದು ಲೇಖನಿ ಕೊಟ್ಟಿದೆ, ನಮ್ಮದು ಕುದುರೆ ಗೋಡ ಸವಾರಿ ಮಾಡಿದ ಸರ್ದಾರ್. ಓದಿದ್ರೆ ಏನು ತಿಳಿಯೋದಿಲ್ಲ. ಯಾರಲ್ಲಿ? ಗಂಗೆ ಬಾರೆ, ಗೌರಿ ಬಾರೆ, ಭದ್ರೆ ಬಾರೆ. ಇದರ ಏನು? ನಾನು ಸುಲ್ತಾನನಿಗೆ ಹುಕುಂ ಮಾಡ್ತದೆ. ಓ, ಇದನ್ನು ಓದು. ಹೊತ್ತಿಸಿದ ಅಂಬಾರಿ ಮೇಲಕ್ಕೆ ಹೊತ್ತಿಸಿದ ಅಂಬಾರಿ ಮೇಲಕ್ಕೆ ಸತ್ಯ ಮರಣ ಬಳಿಕ ಪತ್ರವಾ ನಿತ್ತು ಓದುವ ತಿರುದಿನೇ ಬಾವ ಇತ್ತನಂದೋ ನನ್ನ ಪಕ್ಕದಲ್ಲಿ ಕೂತುಕೊಂಡಿದ್ದಿ. ಇದರ ಬಂದೆ. ಪಾಡು. ನನಗೆ ಓದ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದಲ್ಲ, ನೀವೀಗ ಹೆದರಿಸಿದ್ರೆ ನಾನು ಏನು ಮಾಡುವುದು? ಬೊಮ್ಮನಕ ಬಚ್ಚ, ನನಗೆ ಹೆದರಿಕೆ ಆಗ್ತದೆ. ಝೂಟ್ ಬಾಳ್ತದೆ. ಇಲ್ಲ. ಗುರು ರಾಘವೇಂದ್ರರನ್ನು ಮನದಿ ಸ್ಮರಿಸಿದರೆ, ಗುರು ರಾಘವೇಂದ್ರರನ್ನು ಮನದಿ ಸ್ಮರಿಸಿದರೆ ಧರೆಯ ಮಲ ಪತ್ರ ಓದಲು ಶಕ್ತನಾದ
ಸಂಗರದಿರುಪುಗಳ ಗೆದ್ದು ಸೇನಾನಿ ಬರುತ್ತಿರುವ ಸಂಗರದಿರುಪುಗಳ ಗೆದ್ದು ಸೇನಾನಿ ಬರುತ್ತಿರುವನೆಂದು ವಾದಿಸಿದನಂದೋ. ರಾಘವೇಂದ್ರ, ರಾಘವೇಂದ್ರ, ಗುರು ರಾಘವೇಂದ್ರ. ಗುರು ಕಾರಣದಿಂದ ಮಬ್ಬು ಸರಿಯಿತು, ಎಲ್ಲವೂ ಸ್ಪಷ್ಟವಾಗುತ್ತಾ ಇದೆ. ನಾನೀಗ ಓದಬಲ್ಲೆ. ನವಾಬರೇ, ನಿಮ್ಮ ಸೇನಾ ನಾಯಕರು ದಂಡಯಾತ್ರೆಗೆ ಹೋಗಿ ವಿಜಯಾಗಿ ಬಂದಂತಹ ವಾರ್ತೆಯನ್ನು ಈ ಓಲೆಯಲ್ಲಿ ಬರೆದಿದ್ದಾರೆ. ದಂಡಯಾತ್ರೆ ಹೋದಲ್ಲಿ ಎಲ್ಲ ಕಡೆಯೂ ವಿಜಯವನ್ನು ಸಾಧಿಸಿ ಕಪ್ಪ ಕಾಣಿಕೆಗಳೊಂದಿಗೆ ಅವರು ಬರ್ತಾ ಇದ್ದಾರೆ. ಬಹುತ್ ಖುಷಿ ಹೋಗ ವೆಂಕಣ್ಣ, ಎಷ್ಟು ಸರಾಗವಾಗಿ ನೀನು ಓದಿದಿ. ನಿಮಗೆ ನಾವು ಪ್ರಶಸ್ತಿ ಕೊಡ್ತಾ ಇದೆ. ಹೌದೇ? ದಿವಾನ್ಗಿರಿ ಕೊಡ್ತಾ ಇದೆ. तुम तो अच्छा बम्मन का बच्चा है. आओ हमारा आस्थान में आओ. ಹಾಗಾದ್ರೆ ವೆಂಕಣ್ಣ ದಿವಾನ ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ, ಧನ್ಯೋಸ್ಮಿ ಧನ್ಯೋಸ್ಮಿ. ಎಂತಹ ಆಶ್ಚರ್ಯ! ದನ ಕಾಯುವವನಾಗಿದ್ದಂತಹ ನಾನು ಈ ಹೊತ್ತು ದಿವಾನನಾಗಿದ್ದೇನೆ ಅಂತಿದ್ರೆ ಇದಕ್ಕೆ ಕೇವಲ ಶ್ರೀ ಗುರು ರಾಘವೇಂದ್ರರ ಅನುಗ್ರಹ ಎಂದೇ ನಾನು ಭಾವಿಸಿದ್ದೇನೆ. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ಕಾಣಬೇಕು ಎನ್ನುವಂತಹ ಮನಸ್ಸು ನನಗಿದ್ದರು. ವ್ಯಾವಹಾರಿಕ ಕ್ಷೇತ್ರದಲ್ಲಿ ದುಡಿಯುತ್ತಾ ಇದ್ದಂತಹ ನನಗೆ ಅದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈಗ ನಾನು ಕೇಳ್ತಾ ಇದ್ದೇನೆ, ಗುರು ರಾಘವೇಂದ್ರರೇ ಈ ಕಡೆ ಬರ್ತಾ ಇದ್ದಾರಂತೆ. ಅಂಥವರನ್ನು ಕರೆತಂದು ಅವರ ದಿವ್ಯ ಪಾದಗಳಿಗೆ ಪೂಜೆಯನ್ನು ಮಾಡಿ ನನ್ನ ಜೀವನದಲ್ಲಿ ಮತ್ತೊಮ್ಮೆ ಸಾರ್ಥಕತೆಯನ್ನು ಕಾಣಬೇಕು ಎನ್ನುವಂತಹ ಮನಸ್ಸುಂಟಾಗಿದೆ. ಆದ್ದರಿಂದ ಶ್ರೀಗಳವರು ಬಂದಲ್ಲಿಗೇ ಹೋಗ್ತೇನೆ. ಓಹೋ ಸ್ವಾಮಿ, ತಮ್ಮ ಪಾದಾರವಿಂದಕ್ಕೆ ನಮಸ್ಕರಿಸಿದ್ದೇನೆ. ನಮಗೂ ಹಾಗೆ ಗಾಳಿ ಸುದ್ದಿ ಬಂದಿತ್ತು ಗುರುಗಳೇ. ಅಂದಿನ ಗೋಪಾಲ ವೆಂಕಣ್ಣ ಈ ಹೊತ್ತು ಭೂಪಾಲ ವೆಂಕಣ್ಣನ ಆಗದೇ ಇದ್ರೂ ಭೂಪಾಲನನ್ನು ತಿರುಗಿಸುವ ಒಂದು ಯಂತ್ರಶಕ್ತಿಯಾಗಿದ್ದಾಳೆ ರಾಯಚೂರಿನಲ್ಲಿ ಅಂತ ಕಾಣಬೇಕು ಅಂತಲೂ ಇತ್ತು. ಸನ್ನಿಧಾನಕ್ಕೆ ಬಂದದ್ದು ಬಹಳ ಒಳ್ಳೆದಾಯ್ತು ಸ್ವಾಮಿ, ಬಂದದ್ದು ಒಳ್ಳೆದಾಯ್ತು. ಆದ್ರೆ ವೆಂಕಣ್ಣ, ಏನು ಈಗಿಂದೀಗ ಹೊರಡುವುದಕ್ಕೆ ನಮಗೆ ಆಗೋದಿಲ್ಲ. ನಾವು ಬಂದ್ರೆ ಕೆಲವು ಉದ್ದೇಶವನ್ನು ಇಟ್ಟುಕೊಂಡೇ ಆ ಕಡೆಗೆ ಬರ್ತೇವೆ, ತಿಳಿತಲ್ಲ. ಅಂತೂ ಕಂದನಾತಿಯ ಗೋಪಾಲ ವೆಂಕಣ್ಣ ಇವತ್ತು ರಾಯಚೂರಿನ ಆದವಾನಿಯ ನವಾಬನ ಸಂಪೂರ್ಣ ಕಾರ್ಯದರ್ಶಿ ದಿವಾನ ಅಂತ ಆಯ್ತೋ ಇಲ್ವೋ? ಎಲ್ಲ ಮೂಲ ರಾಮರ ಅನುಗ್ರಹ. ದೇವರು ಒಲಿದರೆ ಏನಾಗೋದಿಲ್ಲ ಹೇಳು. ಗುರುಗಳ ಮಂತ್ರ ಅಕ್ಷತೆಯಿಂದಲೂ ಏನೋ ಆಗ್ತದೆ ಅಂತಲೂ ನೀನು ತಿಳಿದಿಯಲ್ಲ. ಈ ವಿಶ್ವಾಸ ಇರಲಿ. ಅಂತೂ ಗೃಹಸ್ಥಾಶ್ರಮಿಯಾಗಿ ಹೆಂಡತಿ ಮಕ್ಕಳಿಂದ ಕೂಡಿಕೊಂಡು ಸುಖವಾಗಿ ಇರುವೆ ಅಲ್ಲ ಸ್ವಾಮಿ. ಇಲ್ಲಿ ಬಂದದ್ದಕ್ಕೆ ಶ್ರೀ ಮೂಲರಾಮದೇವರ ಸೇವೆ ಎಲ್ಲ ಮಾಡಿಸಿದ್ದಿ. ತೀರ್ಥ ಪ್ರಸಾದವನ್ನು ನಾವು ಕರುಣಿಸುತ್ತೇವೆ. ಹೋಗಿ ಬಾ. ಯಥಾ ಸಮಯದಲ್ಲಿ ನಿನಗೆ ರಾಯಸ ಕಳುಹಿಸ್ತೇವೆ ನಾವು. ಅಂದು ಅಲ್ಲಿ ಭೇಟಿ ಆಗೋಣ. ಧನ್ಯೋಸ್ಮಿ. ಹರುಷದೋಳಿರಲೊಮ್ಮೆ ಗುರು ರಾಘವೇಂದ್ರರು, ಹರುಷದೋಳಿರಲೊಮ್ಮೆ ಗುರು ರಾಘವೇಂದ್ರರು ಮೆರೆವರಾಯಚೂರಿಗೈ ತರಲು ಅರಿತು ವೆಂಕಣ್ಣ ಸ್ವಂತನು ಮುದದಲ್ಲಿ ಗುರುವರ ದೇಡೆ ಗೈದಿ ಭಕ್ತಿಯೋಳು. ವೆಂಕಣ್ಣ ಪಂತನೂ ಅಂದು ಭಿನ್ನಯಿಸಿಕೊಂಡಿದ್ದ. ತನ್ನ ಮನೆಗೊಮ್ಮೆ ಸವಾರಿ ಆಗಬೇಕು, ಮೂಲದೇವರ ಪೂಜೆ ತನ್ನಲ್ಲಾಗಬೇಕು. ಕಾಲ ಕೂಡಿ ಬಂತು ಅಂತ ತೋರ್ತದೆ. ಈ ದಕ್ಷಿಣಾಪಥದಲ್ಲಿ ಅದ್ವೈತ ಪಂಥವಾಗಲಿ ಅಥವಾ ವಿಶಿಷ್ಟಾದ್ವೈತವಾಗಲಿ ದ್ವೈತವಾಗಲಿ ಪ್ರಧಾನವಾದಂತಹ ಈ ಮೂರು ಸನಾತನ ಧರ್ಮದ ಗುರುಪೀಠಗಳು ಎಲ್ಲ ಈ ತುಂಗಭದ್ರಾ ನದಿಯ ತೀರದಲ್ಲೇ ಗೋಚರಿಸ್ತಾ ಇದೆ. ಹಾಗೆ ಅದು ಶೃಂಗೇರಿ ಇರಬಹುದು, ಅಥವಾ ಇನ್ನೊಂದಿರಬಹುದು, ಮಗದೊಂದಿರಬಹುದು. ಹಾಗಾದರೆ ಈ ದಕ್ಷಿಣ ದೇಶದಲ್ಲಿ ತುಂಗಾ ತೀರದಲ್ಲಿಯೇ ಈ ಗುರುಪೀಠಗಳೆಲ್ಲ ಇರುವುದಕ್ಕೆ ಏನು ಕಾರಣ? ಹೌದು ಹೌದು, ಸಮಾಧಿಯಲ್ಲಿದ್ದಾಗ ನಿನ್ನೆ ನಮಗೆ ಒಂದು ಸ್ಫುರಣ ಬಂತು. ಈ ಪ್ರದೇಶ ದಿವ್ಯವೂ ಭವ್ಯವೂ ಆದದ್ದು. ಉತ್ತರದಲ್ಲಿ ಹೌದು ಜ್ಞಾನಿಗಳು ಹುಟ್ಟಿದರು, ಶಾಸ್ತ್ರವೇತ್ತರು ಹುಟ್ಟಿದರು, ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆದರು.
ಆ ಎತ್ತರದಿಂದ ಈ ದಕ್ಷಿಣಾಪಥಕ್ಕೆ ದಿವ್ಯ ಸಂದೇಶವನ್ನು ಕೊಟ್ಟರು. ಹಾಗಾಗಿ ಬ್ರಹ್ಮಸೂತ್ರವಾಗಲಿ, ಭಗವದ್ಗೀತೆಯಾಗಲಿ ಅಥವಾ ಉಪನಿಷತ್ತುಗಳಾಗಲಿ ಇವೆಲ್ಲ ಉತ್ತರದ ಕೊಡುಗೆಯಾಗಿ ದಕ್ಷಿಣದಲ್ಲಿ ನೆಲೆಯಾಗಿ ಬಂದು ಈ ಸನಾತನ ಧರ್ಮದ ಮತಾಚಾರ್ಯರುಗಳು ಮೂವರು ಅವರು ಹುಟ್ಟಿದ್ದಿಲ್ಲಿ ದಕ್ಷಿಣಾಪಥದಲ್ಲಿ. ಒಬ್ಬರು ಕೇರಳದಲ್ಲಿ ಹುಟ್ಟಿದವರು ಅದ್ವೈತಾಚಾರ್ಯರು ಶ್ರೀ ಶಂಕರಾಚಾರ್ಯರು, ಮತ್ತೊಬ್ಬರು ತಮಿಳುನಾಡಿನಲ್ಲಿ ಹುಟ್ಟಿ ಕರ್ನಾಟಕದ ಮೇಲುಗಿರಿಯಲ್ಲಿ ತತ್ವ ಪ್ರಚಾರ ಮಾಡಿದವರು ಶ್ರೀ ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತದವರು. ಕೊನೆಯ ಗುರುಗಳು ಪರಮಾಚಾರ್ಯರು ನಮ್ಮವರು ಶ್ರೀಮನ್ ಮಧ್ವಾಚಾರ್ಯರು. ಅವರು ಹುಟ್ಟಿರುವುದು ದಕ್ಷಿಣಾಪಥದಲ್ಲಿ, ತುಳುನಾಡಿನಲ್ಲಿ, ಉಡುಪಿಯಲ್ಲಿ. ಹಾಗಾದರೆ ಪ್ರಸ್ಥಾನತ್ರಯಗಳ ಆಧಾರದ ಮೇಲೆ ಈ ಮೂರು ಸಿದ್ಧಾಂತಗಳನ್ನು ವ್ಯಾಸಾದಿಗಳಿಂದ ಪ್ರಣೀತವಾದದ್ದನ್ನು ಪ್ರಚಾರ ಮಾಡಿದವರಿಗೆ ಜನ್ಮಭೂಮಿ ದಕ್ಷಿಣಾಪಥವೇ ಆಯಿತು, ವಿಂಧ್ಯಾಪರ್ವತದ ದಕ್ಷಿಣ. ಈ ಮೂರು ಸಂಪ್ರದಾಯದವರ ಮಠವನ್ನೂ ಕೂಡ ಸ್ಪರ್ಶಿಸಿಕೊಂಡು ಆಯಾಯ ಮಠದ ಮುಂಬಾಗಿಲಲ್ಲಿ ಈ ನದಿಯಲ್ಲಿ ಮುಳುಗಿ ನಿಂದವರಿಗೆ ಒಂದು ಥರದ ಸತೀರ್ಥ್ಯವನ್ನು ಕರುಣಿಸುವ ಮಠಗಳು ತುಂಗಾ ತೀರದಲ್ಲೇ ಬಂದು ಒಳ್ಳೆಯದು. ಪೂರ್ವ ಜನ್ಮದಲ್ಲಿ ನಾವು ಪ್ರಹ್ಲಾದರಾಗಿರುವಾಗ ಆ ಭಾಗ್ಯಲಕ್ಷ್ಮಿ, ಆ ವಿದ್ಯಾಲಕ್ಷ್ಮಿ, ಆ ಮೋಕ್ಷಲಕ್ಷ್ಮಿ ಆಕೆಯನ್ನು ಆರಾಧಿಸಿ ನಾವು ಋತ್ವಿಜರ ಮೂಲಕವಾಗಿ ಒಂದು ಮಹಾಯಾಗವನ್ನು ಮಾಡಿಸಿದ ಸ್ಥಳ ಇದೆ. ಅದು ಈ ದಕ್ಷಿಣಾಪಥದಲ್ಲಿಯೇ ಪ್ರತ್ಯೇಕವಾಗಿ ಆದವಾನಿಯ ಸಮೀಪ ರಾಯಚೂರು ಜಿಲ್ಲೆಗೆ ಸೇರಿ ತುಂಗಾ ತೀರದಲ್ಲಿ. ಅದು ಒಂದು ದುರ್ದೈವ. ಸನಾತನಿಗಳ, ಹಿಂದೂಗಳ ಶ್ರದ್ಧಾಭಕ್ತಿ ಕೇಂದ್ರವಾದಂತಹ ಕೆಲವು ಕ್ಷೇತ್ರಗಳು ಈ ಹೊತ್ತು ಅನ್ಯಮತೀಯರ ಕೈಗೆ ಸೇರಿ ಹೋಗಿದೆ. ಅವರನ್ನೂ ದೂರಿ ಪ್ರಯೋಜನ ಇಲ್ಲ. ನಮ್ಮವರಿಗೆ ಔದಾಸೀನ್ಯ ಬಂದಾವಾಗ ಅವರದನ್ನು ದೇವಾಲಯವೋ ತೀರ್ಥಾಲಯವೋ ಅಂತ ಯೋಚಿಸೋದಿಲ್ಲ, ತಮ್ಮ ಸ್ವಾಧೀನಕ್ಕೆ ತಗೊಳ್ತಾರೆ. ನಾವು ಗೋಳಾಡಿ ಏನು ಪ್ರಯೋಜನ? ಆದ ಕಾರಣ ಪವಿತ್ರ ಕ್ಷೇತ್ರ ಅಲ್ಲಿದೆ ತುಂಗಾ ತೀರದಲ್ಲಿ. ಅದನ್ನು ನಾವು ಸ್ವಾಧೀನಪಡಿಸಬೇಕು. ಅದನ್ನು ಮತ್ತೊಮ್ಮೆ ಸಂಸ್ಕಾರಗೊಳಿಸಿ ಮತ್ತೊಮ್ಮೆ ಜೀವಂತ ಕ್ಷೇತ್ರವನ್ನಾಗಿಸಬೇಕು. ಇನ್ನು ಹೆಚ್ಚು ದೇಹದಲ್ಲಿ ಆಯುಷ್ಯ ಇದ್ದ ಹಾಗೂ ತೋರುವುದಿಲ್ಲ. ವೆಂಕಣ್ಣನನ್ನೇ ಉಪಯೋಗಿಸಿ ಈ ಸಾರ್ಥಕತೆಯನ್ನು ಮಾಡಿದರೆ ಆದೀತು ಅಂತ ತೋರಿದ್ರಿಂದ ಅವಸರವಾಗಿ ಪರಿವಾರ ಸಮೇತರಾಗಿ ಅವನ ಆಮಂತ್ರಣವೂ ಇರುವುದಾಗಿ ಈ ಹೊತ್ತೇ ಹೊರಟು ನಿಂತಿದ್ದೇವೆ. ಬಹಳ ಶೀಘ್ರವಾಗಿ ಸಾಗಿ ನಾವು ಆದವನಿಗೆ ಮುಟ್ಟಿದೆವಲ್ಲ ಅದು ಯಾರು? ಗುರುಗಳು, ಗುರುವರ್ಯ ಶ್ರೀರಾಘವೇಂದ್ರರ ಚರಣಕ್ಕೆ ವಂದಿಸಿ ದಾರುಣೀಯಮರ ಭಕ್ತಿಯಲ್ಲಿ ಕಾರುಣ್ಯ ನಿಧಿಗೆಂದ ನಿನ್ನ ಕಾರುಣ್ಯ ನಿಧಿಗೆಂದ ನಿನ್ನ ಕಾರುಣ್ಯದಿ ಈ ರೀತಿಯಳು ನಡೆಯುತ್ತಿರೆ. ಕಾರುಣ್ಯ ನಿಧಿಗೆಂದ ನಿನ್ನ ಕಾರುಣ್ಯದಿ ಈ ರೀತಿಯಳು ನಡೆಯುತ್ತಿರೆ. ಸ್ವಾಮಿ, ತಮ್ಮನ್ನು ಕಂಡು ನನಗಾದಂತಹ ಆನಂದವನ್ನು ವ್ಯಕ್ತೀಕರಿಸುವುದಕ್ಕೆ ನಾನು ಅಶಕ್ತನಾಗಿದ್ದೇನೆ. ಸಂತೋಷ. ತಮ್ಮ ಪಾದಮೂಲದಲ್ಲಿ ಬಿದ್ದು ಹೊರಳುತ್ತಾ ಇದ್ದಂತಹ ನನ್ನನ್ನು ತಾವು ಎತ್ತಿ ಹರಿಸಿದ್ದೀರಲ್ಲ, ತಮ್ಮ ಕಾರುಣ್ಯದಿಂದಲೇ ಅಲ್ಲವೇ ನಾನೇ ಹೊತ್ತು ಈ ಸ್ಥಿತಿಯಲ್ಲಿರುವುದು. ಏನೋಪ ನಿನ್ನ ವಿಶ್ವಾಸ? ಸ್ವಾಮಿ, ಖಂಡಿತವಾಗಿ ನನ್ನ ಬಗ್ಗೆ ತಮಗೆ ಅಮಿತವಾದಂತಹ ಪ್ರೀತಿಯೂ ವಾತ್ಸಲ್ಯವೂ ಇದೆ ಎನ್ನುವುದಕ್ಕೆ ಸಾಕ್ಷಿ ತಾವೀ ಹೊತ್ತು ನಾನಿರುವಲ್ಲಿಯವರೆಗೆ ಬಂದದು. ನನ್ನ ಆಹ್ವಾನವನ್ನು ತಾವು ಮನ್ನಿಸಿ ಇಲ್ಲಿವರೆಗೆ ಬಂದಿದ್ದೀರಿ ಅಂತಾದ್ರೆ ನನ್ನ ಮನೆಯವರೆಗೂ ಬಂದು ನನ್ನ ಸೇವೆಯನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು ಸ್ವಾಮಿ. ಹೌದೌದು ವೆಂಕಣ್ಣ ಪಂತ ಸ್ವಾಮಿ, ಅಂದಿನ ಆಮಂತ್ರಣವನ್ನು ಇಂದು ನೆನಪಿಸಿಕೊಂಡು ನಾವು ಆ ಉದ್ದೇಶದಿಂದಲೇ ಬಂದವರು. ನಿನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ಹಾಗೆ ನಿನಗೆ ನಿನ್ನ ಕುಟುಂಬಕ್ಕೆ ಮೂಲರಾಮದೇವರ ಪ್ರಸಾದವನ್ನೂ ಉಣಿಸಬೇಕು ಅಂತಲೇ ಬಂದಿದ್ದೇವೆ. ಹಾಗಾಗಿ ಗುರುಗಳೇ, ಒಳ್ಳೆಯದು. ತಾವು ಬರುವುದರೊಂದಿಗೆ ಇನ್ನೊಂದು ವಿಷಯವನ್ನೂ ತಮ್ಮಲ್ಲಿ ಹೇಳಬೇಕು ಅಂತ ನನ್ನ ಮನಸ್ಸಿದೆ. ಏನಪ್ಪಾ ಅದು? ನಮ್ಮ ನವಾಬರು ಜಾತಿಯಲ್ಲಿ ಮುಸಲ್ಮಾನರಾದರೂ ಕೂಡ ತಮ್ಮ ಬಗ್ಗೆ ನಾನು ಆಗಾಗ ಹೇಳ್ತಾ ಇದ್ದಂತಹ ಮಾತುಗಳನ್ನು ಕೇಳಿ ನಾನೂ ನಿಮ್ಮ ಗುರುಗಳನ್ನೊಮ್ಮೆ ನೋಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ತಮ್ಮ ಅನ್ನಿಸಿಕೆ ಏನು ಅಂತ ಹೇಳಿದ್ರೆ ನವಾಬನಿಗೆ ನಾನು ಅದನ್ನು ತಿಳಿಸ್ತಿದ್ದೆ.
ವೆಂಕಣ್ಣ, ಗುರುಗಳೇ, ನೋಡು, ಅನ್ಯಥಾ ಚಿಂತಿತಂ ಕಾರ್ಯಂ ದೈವಂ ಅನ್ಯತ್ರ ಚಿಂತೆಯೇತು. ದೈವ ಸಂಕಲ್ಪವೇ ಬೇರೆ. ಯಾಕೆ ಹೇಳ್ತೇವೆ ಅಂತ ಕೇಳು. ಯಾಕೆ ಸ್ವಾಮಿ? ನಿನ್ನ ಆತಿಥ್ಯವನ್ನು ಸ್ವೀಕರಿಸಿ ನಿನ್ನ ಕುಟುಂಬಕ್ಕೂ ಸಂತೋಷವನ್ನು ಉಂಟು ಮಾಡಬೇಕು ಅಂತ ನಾವು ಇಷ್ಟು ದೂರ ಬಂದದ್ದು ಹೌದಾಗಿದ್ದರೂ ಒಳಗಿಂದ ಒಂದು ಪ್ರೇರಣೆ ಇತ್ತಪ್ಪ. ನಮಗೆ ಮೂಲರಾಮನ ಪ್ರೇರಣೆ. ಓಹೋ. ನಮಗೂ ಒಮ್ಮೆ ನವಾಬನನ್ನು ಕಂಡು ನಮ್ಮದ್ದಾದಂತಹ ಒಂದು ಸಣ್ಣ ಸ್ವಾರ್ಥ, ಆದರೆ ಸ್ವಾರ್ಥ ಸಣ್ಣದಾದರೂ ಕೂಡ ಅದರದ್ದಾದಂತಹ ಪ್ರಯೋಜನ ಲೋಕ ಕಲ್ಯಾಣಕಾರಕವಾದದ್ದು. ಖಂಡಿತ. ನಾವೇ ಹೋಗಿ ನವಾಬನ ಭೇಟಿ ಮಾಡಬಹುದು, ನಮಗೇನು ಉಚ್ಚ ನೀಚ ಎಂಬ ಭಾವನೆ ಇಲ್ಲ. ಆದರೆ ಅನ್ಯಮತೀಯ, ಹೇಳಿ ಕೇಳಿ ಮುಸಲ್ಮಾನು ಒಬ್ಬ ಹಿಂದೂ ಸನ್ಯಾಸಿಯನ್ನು ಹೇಗೆ ಆಧರಿಸ್ತಾನೋ ಗೊತ್ತಿಲ್ಲ. ಆದ ಕಾರಣ ಅವನಿಗೆ ನೀನು ಬಿತ್ತರಿಸಿದವಾಗ ನಮ್ಮನ್ನು ಕಾಣಬೇಕು ಅಂತ ಅವನಿಗೆ ತೋರಿತ. ಹಾಗೆ ಹೇಳ್ತಾ ಇದ್ರು. ಹಾಗಾದರೆ ಪರಮಾನಂದ ಮೂಲರಾಮನ ಚಿತ್ತ, ನಾವು ಒಪ್ಪಿದ್ದೇವೆ ಅಂತ ರಾಜನಿಗೆ ರಾಯಸ ಕಳಿಸು. ನಾಳೆ ಮಧ್ಯಾಹ್ನದ ಒಳಗೆ ನಮ್ಮನ್ನು ಭೇಟಿಯಾಗಲಿ. ಶ್ರದ್ಧೆ ಇದ್ರೆ ಮೂಲರಾಮದೇವರ ಪೂಜೆಗೆ ಸರಿಯಾಗಿ ಬರಲಿ. ನಿನಗೆ ಬಿಟ್ಟದ್ದು. ಸ್ವಾಮಿ, ಹಾಗಿದ್ರೆ ಈ ವಿಷಯವನ್ನು ಈ ಕ್ಷಣವೇ ನವಾಬನಿಗೆ ತಿಳಿಸ್ತೇನೆ. ಒಳ್ಳೆಯದು, ಒಳ್ಳೆಯದು. ಪಂಥನಿಯ ಅರಮನೆಗೆ ಬಂದಿಯರು ಎನ್ನುವ ವಾರ್ತೆಯ ಕೇಳಿ ಪರಿಗಿಸುವೆ ಹಿಂದೂ ಗುರುಗಳ ನೆರುತ, ಪರಿಗಿಸುವೆ ಹಿಂದೂ ಗುರುಗಳ ನೆರುತ ಅಸದುಲ್ಲ ಕಾನನ ದಿನದಿ ಮುರದಿ. ಗುರುಗಳೇ, ವೆಂಕಣ್ಣ ಪಂತ ನವಾಬರು ಬಂದಿದ್ದಾರೆ. ಓಹೋ, ನವಾಬನ? ಹೌದು. ಫಕೀರ್ ಕೋ ಹಮಾರಾ ಸಲಾಂ ಹೈ. ಪರಮಾನಂದ, ಪರಮಾನಂದ. ನವಾಬರೇ, ಯೇ ಹಮಾರಾ ನಜರಾನ. ಹಾ, ಆಗಲಿ, ಕಾಣಿಕೆ ಒಳ್ಳೆಯದು. ವೆಂಕಣ್ಣ ಪಂತನಿಂದ ಕೇಳಿದ್ದೆವು ನವಾಬರ ಸುದ್ದಿ. ಹಾಗಿರಬೇಕು. ಆಮೇಲೆ ನಮ್ಮ ಭೇಟಿಯನ್ನೂ ಬಯಸಿದ್ದಾರೆ ನವಾಬರು ಅಂತ ನಿನ್ನೆ ವೆಂಕಣ್ಣ ಹೇಳಿದವಾಗ ಧಾರಾಳ ಬರಲಿ. ಯಾಕೆ ಅಂದರೆ ನಾನು ಸನ್ಯಾಸಿ, ಆದರೆ ನಮ್ಮ ದೇವರು ಅವ ಜಾತ್ಯತೀತ, ಅವ ಮತ ನಿರಪೇಕ್ಷದವ. ನಮ್ಮ ರಾಮನಿಗೂ ನಿಮ್ಮ ರಹೀಮನಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಶಬ್ದ ವ್ಯತ್ಯಾಸ. ಆದ ಕಾರಣ ಮೂಲ ರಾಮನೇ ನಿಮ್ಮನ್ನು ಬರೆಸಿಕೊಂಡಿದ್ದಾನೆ ಅಂತ ನಮ್ಮ ಸಂಕಲ್ಪ. ಪರಮಾನಂದವಾಯಿತು. ನೀವು ಕಾಣಿಕೆಯನ್ನು ಕೊಟ್ಟಿದ್ದೀರಲ್ಲ. ಹೌದು ಹೌದು, ಅದೇನೋ ಪಟ್ಟೆ ಬಟ್ಟೆಯನ್ನು ಮುಚ್ಚಿದ್ದೀರಿ. ಬಂಗಾರದ ಹರಿವಾಣದಲ್ಲಿ ಏನಿದೆಯೋ ಗೊತ್ತಿಲ್ಲ. ಬೇಕಾದ್ದು ಸರಿಯಾದ ದಾರಿಯನ್ನು ನೀವು ಹಿಡಿದಿದ್ದೀರಿ. ಭಗವಂತನಿಗೆ ನಾವು ಏನು ಅರ್ಪಿಸ್ತೇವೆ ಅನ್ನೋದು ಬಹಿರಂಗವಾಗಿ ಸಾರ್ವಜನಿಕರು ಕಾಣುವುದಕ್ಕಿದ್ದದ್ದಲ್ಲ. ಶ್ರದ್ಧೆ, ಭಕ್ತಿ, ಪ್ರೀತಿ. ಈಗ ನಿಮ್ಗೆ ಗೊತ್ತುಂಟು, ನೀವು ಮುಸಲ್ಮಾನರು ಪ್ರಾರ್ಥನೆ ಮಾಡ್ತೀರಿ, ನಿಮಾಜು ಮಾಡ್ತೀರಿ. ನಿಮಾಜು ಮಾಡುವಾಗ ಹೃದಯದಿಂದ ಮಾಡ್ತೀರೇ ಹೊರತು ಶಬ್ದದಿಂದ ಮಾಡೋದಲ್ಲ. ಹಾಗಾದರೆ ಶಬ್ದ ಕೇಳಿಸ್ತದಲ್ಲ ಊರವರಿಗೆ, ಅದು ಪ್ರಾರ್ಥನೆಗೆ ಹೊತ್ತಾಯಿತು ಅಂತ ನಿಮ್ಮಲ್ಲಿಂದ ಮುಲ್ಲರೋ ಅವರೋ ಇವರೋ ಕರೆ ಕೊಡ್ತಾ ಇರೋದು ಶಬ್ದ. ಪ್ರಾರ್ಥನೆ ಹೃದಯದ್ದು. ಇದರ ದ್ಯೋತಕವಾಗಿ ಬಂಗಾರದ ಹರಿವಾಣದಲ್ಲಿ ಏನನ್ನೋ ನಿಮ್ಮ ನಿವೇದನೆಯನ್ನು ಇಟ್ಟು ಪಟ್ಟೆಯ ಬಟ್ಟೆಯ ಮುಸುಕ ಹಾಕಿದ್ದೀರಿ. ನಮ್ಮಲ್ಲಿಯೂ ವೈದಿಕರಿದ್ದೇವೆ. ನಾವು ಕೆಲವು ಸಲ ಮಂತ್ರಾಲ ಜಪಿಸುವಾಗ ಕಾಷಾಯ ಬಟ್ಟೆಯ ಒಳಗೆ ಕೈಯನ್ನು ತುರುಕಿಸಿಕೊಂಡು ಬೆರಳು ಎಣಿಕೆ ಮಾಡ್ತಾ ಇರೋದು. ಪದ್ಧತಿಯೆಲ್ಲ ಒಂದೇ ನವಾಬರೇ, ಪ್ರಪಂಚದಲ್ಲಿ ಬೇರೆ ಬೇರೆ ಇಲ್ಲ. ದೇವನೂ ಒಬ್ಬನೇ, ದೇವರ ಕಡೆಗಿದ್ದ ದಾರಿಯೂ ಒಂದೇ, ದೇವರ ಆರಾಧನೆಗಿದ್ದಂತಹ ಸ್ವಭಾವವೂ ಒಂದೇ. ಆದರೆ ನಮ್ಮಲ್ಲಿ ಒಂದು ಪದ್ಧತಿ ಉಂಟು, ನೀವು ಪ್ರತ್ಯೇಕ ತಿಳಿಬಾರದು. ಅಮೃತವೋ ವಿಷವೋ ದೇವರ ನೈವೇದ್ಯ ಆದರೂ ಕೂಡ ನಮ್ಮಲ್ಲಿ ಒಂದು ಶೌಚಾಚಾರ ಅಂತ ಒಂದುಂಟು. ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಪ್ರೋಕ್ಷಣ್ಯ ಮಾಡಿ ಶುದ್ಧ ಮಾಡಿ ಶುದ್ಧವನ್ನು ಮತ್ತಷ್ಟು ಶುದ್ಧೀಕರಿಸುವುದು ಇದು ಹಿಂದೂ ಧರ್ಮದಲ್ಲಿ ಒಂದು ಮಡಿವಂತಿಕೆ. ಆದ ಕಾರಣ ನೀವೇನು ಹರಿವಾಣ ಇಟ್ಟಿದ್ದೀರಿ ಅದರ ಮೇಲೆ ತೀರ್ಥಜಲವನ್ನು ಪ್ರೋಕ್ಷಿಸಿ ನಮ್ಮ ಹೃದಯದ ಯಾವತ್ತೂ ಮಂತ್ರವನ್ನು ಅದರಲ್ಲಿ ಸೇರಿಸಿ ನಿವೇದಿಸಿಕೊಳ್ಳಬೇಕು ಮೂಲರಾಮ ಅಂತ ನಾವು ಪ್ರಾರ್ಥಿಸಿಕೊಳ್ತೇವೆ. ಒಂದು ನಿಮಿಷ. ಆದ್ರಿಂದ ಪ್ರೋಕ್ಷಣ್ಯ ಮಂದಹಾಸವ ಬೀರಿ ಗುರುವರ ಎಂದ ನಿನ್ನಯ ಕಾಡಿಗೆಯ ರಘುನಂದನನು ಸ್ವೀಕರಿಸಿದನು. ರಘುನಂದನನು ಸ್ವೀಕರಿಸಿದನು.
ಮುದದಿಂದಲೇನು ಹಾಗೆ ಹಿಂದೂ ಸದಾಚಾರದಂತೆ ಮಂತ್ರೋಪೇತವಾದಂತಹ ಜಲವನ್ನು ಪ್ರೋಕ್ಷಣ್ಯ ಮಾಡಬೇಕಾದ್ದು ಕರ್ತವ್ಯ. ನೈವೇದ್ಯ ವಿಸರ್ಜನೆ ಆದ ಮೇಲೂ ಕೈ ತೊಳ್ಕೊಳ್ಳೋದು ನಮ್ಮದಾದ ಪದ್ಧತಿ. ಅದೇನು ಮುಸರೆ ಆಯಿತು ಅಂತಲ್ಲ. ಆದ ಕಾರಣ ಇದು ತೀರ್ಥ ಪ್ರೋಕ್ಷಣೆ ಮಾಡಿದ್ದೇನೆ. ಮಾಣಿ, ಪಟ್ಟೆ ತೆಗಿ, ಪಟ್ಟೆ ತೆಗಿ. ದೇವರು ಸ್ವೀಕರಿಸಿದ ನವಾಬರೇ, ಒಳ್ಳೆ ಹಣ್ಣು ಹಂಪಲು ದ್ರಾಕ್ಷೆ. ಛೇ ಛೇ ಛೇ, ನಮ್ಮ ದೇವರಿಗೆ ಬಹಳ ಪ್ರೀತಿ ಇದು. ಗುರುಜಿ ಹಮೇ ಮಾಫ್ ಕರು. ಯಾಕೆ ಯಾಕೆ ಏನಾಯ್ತು? ಹಮ್ ಲಾಯ ಮಾಂಸಕ್ಕೂ, ಆದ್ರೆ ಇಲ್ಲೇ ನೋಡಿದ್ರೆ ಎಲ್ಲ ಹಣ್ಣು ಆಗಿದೆ. ಭೂಲ್ ಹೋಗ. ಪೂಜೋರ ಸೇವೆಯನ್ನು ಹೇಳಬೇಕು, ನಾವು ಮಾಡ್ತದೆ. ಕೊಡುವೆಯಾದರೆ ಮೆರೆವ ಮಂಚಾಲಿ ಗ್ರಾಮದ ಒಡೆತನವ ನೀಡು ತನಗೆನುತ ಗುರುವರನಂದು ಗುರೂಜಿ, ಆದವಾನಿಗೆ ಸಮೀಪ ತುಂಗಾ ನದಿ ತೀರದಲ್ಲಿ ಮಂಚಾಲೆ ಅಥವಾ ಮಂಚಾಲಿ, ಅದು ಪತ್ತರ್ ಕಾಂಟಕ ಜಮೀನ್. ಹೌದು, ಹಾಗೊಂದು ಗ್ರಾಮ ಅದು. ಅದಕ್ಕೆ ಬಹಳ ಹಿಂದೆ ಪೌರಾಣಿಕ ಕಾಲದಲ್ಲಿ ಮಂತ್ರಾಲಯ ಅಂತ ಹೆಸರಿತ್ತು. ಆ ಮಂತ್ರಾಲಯವೇ ಗ್ರಾಮೀಣವಾಗಿ ಮಂಚಾಲಿ ಮಂಚಾಲಿ ಮಂಚಾಲಿಯಾಗಿ ಈಗ ಪರಿಣಮಿಸಿದೆ. ಅದು ಪ್ರಹ್ಲಾದರಾಯರ ಯಜ್ಞಭೂಮಿ. ಈಗ ನಮಗೆ ಉದ್ದೇಶ ಏನು ಅಂತ ಹೇಳಿದರೆ, ನೀವಂತೂ ಅಲ್ಲಿ ಮಸೀದಿ ಕಟ್ಟಿಸಲಿಲ್ಲ, ಬೇರೆ ಪ್ರಾರ್ಥನಾ ಮಂದಿರ ಏನು ಕಟ್ಟಲಿಲ್ಲ. ಅದು ಹಿಂದೂಗಳ ಸೌಭಾಗ್ಯ. ನಮ್ಮದ್ದಾದಂತಹ ಮಂತ್ರಾಲಯ ಮುಸಲ್ಮಾನರ ಆಡಳಿತಕ್ಕೆ ಬಂದರೂ ಅವರದ್ದಾದಂತಹ ಮತ್ತೊಂದು ಶ್ರದ್ಧೆಯ ಕೇಂದ್ರ ಅಲ್ಲಿ ಕಟ್ಟಲ್ಪಡದೇ ಇದ್ದದ್ರಿಂದ ನಾವು ಪುನಃ ಜೀರ್ಣೋದ್ಧಾರ ಮಾಡ್ತೇವೆ, ಅಲ್ಲಿ ದೇವಸ್ಥಾನ ಕಟ್ಟಿಸ್ತೇವೆ, ದೇವರ ಗುಡಿ ಕಟ್ಟಿಸ್ತೇವೆ. ಇದಕ್ಕೆ ನಾವೇನು ಹಠ ಮಾಡೋದಿಲ್ಲ, ಕೋಲಾಹಲ ಮಾಡೋದಿಲ್ಲ. ನವಾಬರದ್ದೇ ಒಂದು ರಾಯಸ ಪತ್ರ, ಒಂದು ಒಪ್ಪಿಗೆ ಪತ್ರಿಕೆ ಕೊಟ್ಟರೆ ದೇವರಿಗೆ ಪ್ರೀತಿ. ಮತ್ತೆ ಮಹಾರಾಜ್, ಸಂಕೋಚ ಬೇಡ, ನಾವು ಕೊಟ್ಟಿತು ಆ ಜಮೀನು ನಿಮಗೆ. ಹೌದಾ? ಇದು ಪಾವನವಾದಂತಹ ಯಜ್ಞಭೂಮಿ. ಓಹೋ, ಕೃತಯುಗದಲ್ಲಿಯೇ ಯಜ್ಞಭೂಮಿ. ಇಲ್ಲಿ ಪರಾಶಕ್ತಿಯ ಸನ್ನಿಧಾನ ಇದೆ. ಪರಾಶಕ್ತಿ ಅಂತಂದ್ರೆ ಏನು? ಪರಬ್ರಹ್ಮದ ಶಕ್ತಿ. ಅದು ಎಲ್ಲರಿಗೂ ತಾಯಿ. ಸಮುದ್ರದಲ್ಲಿ ಅಲೆ ಇದ್ದ ಹಾಗೆ ಅಲೆಯನ್ನು ನಾವು ದಾಟಬಲ್ಲೆವು, ಅಲೆಯನ್ನು ನಾವು ಗುರುತಿಸಬಲ್ಲೆವು, ಅಲೆಯನ್ನು ನಾವು ರುಚಿ ನೋಡಬಲ್ಲೆವು. ಆದರೆ ಸಮುದ್ರಕ್ಕೆ ಇಳಿಯಬಲ್ಲೆವೆ? ಇಲ್ಲ. ಸಮುದ್ರದ ಅಳತೆ ಸಿಕ್ಕೀತೆ? ಇಲ್ಲ. ಹಾಗೆ ಶುದ್ಧ ಬ್ರಹ್ಮವಾದಂತಹ ಪರಮಾತ್ಮನನ್ನು ಕಾಣಲಾರೆ, ಪರಮಾತ್ಮನ ಶಕ್ತಿ ವಿಶೇಷವನ್ನು ಕಾಣುವೆವು. ಹೇಳಿ ಕೇಳಿ ಕಲಿಯುಗದಲ್ಲಿ ಶಕ್ತಿಗೆ ವಿಶೇಷವಾದಂತಹ ಮಹತ್ವ ಅಂತ ಇದೆ ಶಾಸ್ತ್ರದಲ್ಲಿ. ತಾಯಿಯ ಉಪಾಸನೆ ದೊಡ್ಡದು ಈ ಕಲಿಯುಗದಲ್ಲಿ. ತಾಯಿಯ ಮೂಲಕ ತಂದೆಯನ್ನು ನಾವು ಗುರುತಿಸಿಕೊಳ್ಳಬೇಕು. ಹಾಗಾಗಿ ಪ್ರಹ್ಲಾದನಾಗಿ ನಾವು ಇದ್ದಾಗ ಆರಾಧಿಸಿದ ಆ ನಮ್ಮ ತಾಯಿಯ ದೇಗುಲ ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಬೇಕು ಇಲ್ಲಿ ಅಂತ ಉದ್ದೇಶ. ಹಾಗಾಗಿ ಮಂತ್ರಾಲಯ, ಮಂಚಾಲೆ, ಇಲ್ಲಿ ಮೊತ್ತ ಮೊದಲು ಆ ತಾಯಿಯ ದೇವಾಲಯ ಆಗಬೇಕು. ಅಪ್ಪಣೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಮಂತ್ರಿಯಾಗಿದ್ದಂತಹ ನಿನಗೆ ನಾವು ಅಪ್ಪಣೆ ಕೊಡ್ತೇವೆ. ಎಲ್ಲಾ ಖರ್ಚು ವೆಚ್ಚ ನಾವು ಮಠದಿಂದ ನೋಡಿಕೊಳ್ತೇವೆ. ಮೊದಲು ಒಂದು ವೆಂಕಟೇಶನ ದೇವಸ್ಥಾನ ಆಗಬೇಕು, ನಮ್ಮ ಹುಟ್ಟಿಗೆ ಕಾರಣನಾದಂತ ಎರಡನೇ ತಿರುಪತಿ ಅಂತ. ಆಮೇಲೆ ಮಂಚಾಲಮ್ಮನಿಗೆ ಒಂದು ಬೇರೆ ದೇವಿ ಗುಡಿ ಆಗಬೇಕು. ಇಷ್ಟು ಮಾಡಿದ ಮೇಲೆ 1200 ವಾಸುದೇವ ಶಾಲಿಗ್ರಾಮಗಳನ್ನು ತರಿಸಿ ಅದೇ ಅಲ್ಲಿಯೇ ದೇವಸ್ಥಾನದ ಒಂದು ಮೂಲೆಯಲ್ಲಿ ಒಂದು ವೃಂದಾವನವನ್ನು ನೀನು ಕಟ್ಟಿಸಬೇಕು. ಅಷ್ಟು ಆಯಿತು ಅಂತ ನಮಗೆ ಸುದ್ದಿ ಮುಟ್ಟಿದ್ರೆ ಆವತ್ತು ನಾವು ಮತ್ತೊಮ್ಮೆ ಪರಿವಾರ ಸಮೇತವಾಗಿ ಬರ್ತೇವೆ. ಹೇಗೆ ಆದೀತಲ್ಲ? ಅಪ್ಪಣೆ ಸ್ವಾಮಿ. ಗುರುಗಳೇ, ತಮ್ಮ ಅಪ್ಪಣೆಯ ಹಾಗೆ ಎಲ್ಲ ಕಾರ್ಯಗಳನ್ನು ಈಗಾಗಲೇ ನಾನು ಮಾಡಿ ಪೂರೈಸಿದ್ದೇನೆ. ಅದೋ ಶ್ರಾವಣ ಬಹುಳ ಬಿದಿಗೆ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನವಾಯಿತು, ಮಂಚಾಲಮ್ಮನ ಗುಡಿಯೂ ಸಾರ್ವಜನಿಕರೆಲ್ಲ ಬಂದು ಈ ಮಂಗಳದಲ್ಲಿ, ಈ ಘೋಷದಲ್ಲಿ ಭಾಗವಹಿಸಿದರು. ವೃಂದಾವನ ಸಿದ್ಧವಾಗಿದೆ. ಈಗ ಮೂಲರಾಮನನ್ನು ನಾವು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಎಲ್ಲವರಿಗೂ ತೀರ್ಥ ಮಂತ್ರಾಕ್ಷತೆಯನ್ನು ಕೊಡುವ ವೇಳೆ ಎಲ್ಲರೂ ಬನ್ನಿ 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 ಬನ್ನಿ.
ತೀರ್ಥ ಪ್ರಸಾದ ವಿತರಣೆಯನ್ನೆಲ್ಲ ಮಾಡಿ ಆಯ್ತಲ್ಲ, ವೆಂಕಣ್ಣ ಗುರುಗಳೇ ಹತ್ತಿರ ಬಾ. ಏನು ಹತ್ತಿರ ಬಾ. ಇದು ನಮ್ಮ ಜೀವನದ ಉದ್ದೇಶ. ನಾನು ಅಲ್ಲಿಂದ ಬರಬೇಕಿದ್ರೇನೆ ಕುಂಭಕೋಣದಿಂದ ಅಲ್ಲಿ ಪೀಠಕ್ಕೆ ಶಿಷ್ಯನನ್ನು ಸ್ವೀಕಾರ ಮಾಡಿಯೇ ಈ ಸಲ ಬಂದಿದ್ದೇನೆ. ಓಹೋ, ನನ್ನ ಪ್ರತಿನಿಧಿಯಾಗಿ ನನ್ನ ಶಿಷ್ಯ ಮಠವನ್ನು ನಡೆಸ್ತೇನೆ. ವೆಂಕಣ್ಣ ಪಂತನಾದಂತಹ ನೀನು ಕಾಣುತ್ತಾ ಇದ್ದ ಹಾಗೆ ನನ್ನ ಹೃದಯದ ಭಕ್ತನು ನಿನ್ನ ಇರುವಿಕೆಯಲ್ಲಿಯೇ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ. ಮುಸಲ್ಮಾನಾದ್ರೆ ಏನು, ಆದವಾನಿಯ ನವಾಬನೂ ಈ ಇತಿಹಾಸದಲ್ಲಿ ಸೇರುವಂತೆ. ಆಮೇಲೆ ಜಾತಿ ಮತ ಇದೆಲ್ಲ ದೇಹ ಸಂಬಂಧಿಯಾದದ್ದೇ ಹೊರತು ಒಳಗಿನ ಜೀವ ಸಂಬಂಧಿಯಾದದ್ದು ಅಲ್ಲ. ನಮ್ಮ ದೇಹದಲ್ಲಿದ್ದಂತಹ ಚೇತನ ಪ್ರಾಣಕ್ಕೆ ಜಾತಿ ಇಲ್ಲ. ಎಲ್ಲ ಪ್ರಾಣವು ಒಂದೇ ಸ್ವಭಾವ. ಜೀವನಲ್ಲಿಯೂ ಹಾಗೆ ಸ್ವಭಾವದಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲಾ ಜೀವರು ಒಂದೇ ಸ್ವಭಾವದವರು. ಅದರ ಒಳಗಿದ್ದಂತಹ ಚೈತನ್ಯ ಆತ್ಮ ಅಂತ ನಾವು ಹೇಳ್ತೇವೆ, ಅದಲ್ಲಿಯೂ ಅಭೇದ. ಹಾಗಾದರೆ ಆತ್ಮದ ಕುಲ ಯಾವುದು, ಜೀವದ ಕುಲ ಯಾವುದು, ಪ್ರಾಣದ ಕುಲ ಯಾವುದು? ಹಾಗಾಗಿ ನಮ್ಮ ಪ್ರಾಣದೇವರಿಗೂ ಜಾತಿ ಇಲ್ಲ, ಕುಲ ಇಲ್ಲ. ಹಾಗಾಗಿ ಈ ತತ್ವ ನಮ್ಮ ಕಾಲಕ್ಕೆ ಉಂಟಾಗಲಿ ಅಂತ ಬಯಸಿ ಈ ರೀತಿಯಾದಂತಹ ಸಂವಿಧಾನವನ್ನೆಲ್ಲ ಮೂಲರಾಮನ ಅಪ್ಪಣೆಯಂತೆ ನಾವು ಮಾಡಿದವು. ತೀರ್ಥ ಪ್ರಸಾದ ವಿತರಣೆ ಎಲ್ಲ ಆಯಿತು. ಈ ಹೊತ್ತು ಅದೇ ಹೇಳಿದನಲ್ಲ, ಶ್ರಾವಣ ಬಹುಳ ಬಿದಿಗೆ. ಅಳಬೇಡಿ, ಅಳಬೇಡಿ, ಅಳಬೇಡಿ. ನಿಮಗೆಲ್ಲ ನಮ್ಮ ಆಶ್ವಾಸನೆ ಇದೆ. ಇಂದಿನಿಂದ 300 ವರ್ಷ, ಎಷ್ಟು 300 ವರ್ಷ, 300 ವರ್ಷ ರಾಘವೇಂದ್ರ ಅಂತ ನೀವು ಹೊರಗಿಂದ ಕರೆದರೆ ನಾನು ಸಮಾಧಿಯಲ್ಲಿದ್ದು ಓಗೊಳ್ಳುತ್ತೇನೆ. ಆಮೇಲೆ ಸದೇಹಿಯಾಗಿ ಓಗೊಳ್ಳೋದಿಲ್ಲ. ಮತ್ತೆ ಆಮೇಲೆ 700 ವರ್ಷದವರೆಗೆ ನೀವಿದ್ದಲ್ಲಿ ನಿಮ್ಮ ಮನಸ್ಸನ್ನು ವೃಂದಾವನ ಮಾಡಿಕೊಂಡು ರಾಘವೇಂದ್ರ ಅಂತ ಕರೆದರೆ ಅಲ್ಲಿಂದ ಸೂಕ್ಷ್ಮ ರೂಪದಿಂದಲೇ ನಿಮ್ಮ ಕರೆ ಯಾವ ಸ್ಥಾನದಿಂದ ಬರ್ತದೆ? ಹೃದಯದಿಂದ, ಮನಸ್ಸಿನಿಂದ. ಹೌದಲ್ಲ? ಆ ಮನಸ್ಸಿಗೆ ಕಾಣಿಸಿಕೊಳ್ತೇನೆ ಅಂದ್ರೆ ಮುಂದೆ ಸ್ವಪ್ನದಲ್ಲಿ ದರ್ಶನವನ್ನು ಕೊಡ್ತೇನೆ, ನಿಮಗೆ ಎಲ್ರಿಗೂ ಅನುಗ್ರಹವನ್ನು ಮಾಡ್ತೇನೆ. ಅಳಬೇಡಿ, ಅಳಬೇಡಿ, ಅಳಬೇಡಿ. ಮೂಲರಾಮನಿಗೆ ಜಯಘೋಷವನ್ನು ಮಾಡಿ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಂಗನಾಯಕ ರಾಜೀವಲೋಚನಾಯ ರಂಗನಾಯಕ ರಾಜೀವಲೋಚನಾಯ ರಮಣಾನ ಬೆಳಗಾಯಿತೇಳೆನ್ನುತ್ತಾಗ ರಮಣನೆ ಬೆಳಗಾಯಿತೇಳೆನ್ನುತ್ತ ಅಂಗನೆಲ ಕುಮಿತ ಪತಿಯಾಲ ಬಿಸಿದಳು ಅಂಗನೆ ಕುಮಿತ ಪತಿಯಾಲ ಬಿಸಿದಳು ಶೃಂಗಾರದ ನಿದ್ರೆ ಆಕೆನ್ನುತ್ತ ಶೃಂಗಾರ